ಹೇಳಿ. ಶ್ರೀಕೃಷ್ಣ ಪರಮಾತ್ಮ ಏನು ಕಳ್ಳತನ ಮಾಡ್ತಿದ್ದ? ನಿಮಗೂ ಸ್ವಲ್ಪ ಕೊಟ್ಟಿದ್ನ? ಯಾರಿಗೆ ಕೊಡ್ತಾ ಇದ್ದ? ಬಲರಾಮನಿಗೆ ಅಷ್ಟೇ ಕೊಟ್ಟನ, ಬೇರೆ ಯಾರಿಗೆ ಕೊಟ್ಟಿಲ್ವಾ? ಪಶುಗಳಿಗೆ ಕೊಡ್ತಾ ಇದ್ನ? ಕೃಷ್ಣ ಏನು ತಿಂದಿದ್ದಕ್ಕೆ ಬೈದ್ಲು ಯಶೋದೆ? ಬೆಣ್ಣೆ ತಿಂದಿದ್ದಕ್ಕೆ ಬೈದ್ಲ ನೋಡು. ಅವಾಗ ಏನು ಹೇಳಿದ ಕೃಷ್ಣ? ಮಣ್ಣು ತಿಂದಾಗ ಏನು ಹೇಳಿದ? ನಾನು ತಿಂದೀನಿ ಅಂತ ಹೇಳಿದ್ನೋ ತಿಂದಿಲ್ಲ ಅಂತ ಹೇಳಿದ್ನೋ? ಬಾಯಿ ತೆಗೆದಾಗ ಏನು ಕಾಣಿಸ್ತೋ? ನೀವಿದ್ರೆ ಅದರಲ್ಲಿ. ಕೃಷ್ಣನ ಅಣ್ಣ ಯಾರು? ತಂಗಿ. ಸುಭದ್ರ ಮಗ ಯಾರು? ಸರಿಯಾಗಿ ಹೇಳಿದ್ದೀರಿ. ಕೂಡ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ. ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಖ್ಯಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಕಲ್ಪಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವೇನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ. ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ರಾಜೋವಾಚ ಸ್ವಾಯಂಭುವಸ್ಯ ಚ ಮನೋರ್ವಂಶೋऽಯಂ ವಿಸ್ತರಾಚ್ಛ್ರುತಃ ಯತ್ರ ಯತ್ರ ಹರೇರ್ಭಕ್ತಾಃ ಕರ್ಮಾಣಿ ಚ ಮಹೀಯಸಃ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ನಾರದರು ಭಗವಂತನ ಸಾಮ್ಯದ ಬಗ್ಗೆ ಅವರವರ ಯೋಗ್ಯತೆಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುತ್ತಾನೆ,
ಯಾವುದೇ ತರಹದ ವೈಷಮ್ಯ ಭಗವಂತನಿಗಿಲ್ಲ. ಜಯ ವಿಜಯರ ಅನಾದಿ ಕಾಲದ ಭಕ್ತಿಯನ್ನು ಗಮನಿಸಿ ಸಹವಾಸದ ದೋಷದಿಂದ, ಅವರು ಮಾಡಿದ ತಪ್ಪಿನಿಂದ ಅಸುರಾವೇಶ ಮೂಲಕವಾಗಿ ಅವರು ಸಾಕಷ್ಟು ಭಗವಂತನ ನಿಂದೆಯನ್ನು, ವಿರೋಧವನ್ನು ಮಾಡಿದ್ದರೂ ಅದನ್ನು ಕ್ಷಮಾ ಮಾಡಿ ಉದ್ಧಾರ ಮಾಡಿದ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಪರೀಕ್ಷಿನ್ ಮಹಾರಾಜರು ಸ್ವಯಂಭುವ ಮನುವಿನ ಹಾಗೂ ಇನ್ನುಳಿದ ಮನುಗಳ ಚರಿತ್ರೆಯನ್ನು ವಿಸ್ತೃತವಾಗಿ ಹೇಳಬೇಕು ಅಂತ ಕೇಳಿದ್ದಕ್ಕೆ ತಿಳಿಸ್ತಾ ಇದ್ದಾರೆ. ಸ್ವಯಂಭುವ ಮನ್ವಂತರದಲ್ಲಿ ಸಾಕ್ಷಾತ್ ಯಜ್ಞನಾಮಕನಾದ ಪರಮಾತ್ಮ ಸ್ವಯಂಭುವ ಮನುವಿನ ಮಗಳ ಮಗ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದ ಅವತಾರ ಮಾಡಿದಂತಹ ಸ್ವಾಮಿ. ಯಜ್ಞೋ ಯಜ್ಞಪತಿರಿ ಯಜ್ವ, ಎಲ್ಲ ಯಜ್ಞಗಳನ್ನು ಮಾಡಿಸುವವ, ಎಲ್ಲ ಯಜ್ಞಗಳಿಗೆ ಉದ್ದೇಶ್ಯನಾದವ, ಎಲ್ಲರಿಂದ ಪೂಜ್ಯನಾದವ, ಎಲ್ಲ ಸಂಗಮಗಳನ್ನು ಮಾಡಿಸುವವ. ಯಜ ದೇವ ಪೂಜಾ ಸಂಗತಿಕರಣ ದಾನೇಶು ಅಂತ. ನದಿಗಳ ಸಂಗಮ ಆಗತ್ತೆ ಭಗವಂತನಿಂದ, ನಮ್ಮ ಇಂದ್ರಿಯಗಳ ಸಂಗಮವಾಗತ್ತೆ ಭಗವಂತನಿಂದ. ಕಣ್ಣು ತೋರಿಸತ್ತೆ, ತೋರಿಸಿದಂತೆ ಕಾಲು ಹೆಜ್ಜೆ ಇಟ್ಟರೆ ಸರಿ. ಕಣ್ಣು ತೋರಿಸಿದ ದಾರಿಯೇ ಬೇರೆ, ಕಾಲಿಡುವ ಹೆಜ್ಜೆಯೇ ಮತ್ತೊಂದು ಕಡೆಗೆ ಅಂತಾದರೆ. ಕಿವಿಗೆ ಶಬ್ದ ಕೇಳಿಸ್ತದೆ, ಹಾರ್ನು, ಅದಕ್ಕೆ ತಕ್ಕಂತೆ ಕಾಲು ಕೆಲಸ ಮಾಡಿದರೆ. ಕಣ್ಣು ಅನ್ನವನ್ನು ತೋರಿಸ್ತದೆ, ಅದಕ್ಕೆ ತಕ್ಕಂತೆ ಕೈ ಎತ್ತಿ ಬಾಯಿಗೆ ಹಾಕಬೇಕು. ಕೈ ಕೊಟ್ಟದ್ದನ್ನು ಬಾಯಿ ತೆಗೆದುಕೊಂಡು ನಾಲಿಗೆ ರುಚಿ ನೋಡಿ ಹಲ್ಲು ಅದನ್ನು ಅಗೆಯಬೇಕು. ಅಗದದ್ದನ್ನು ಅನ್ನನಾಳದೊಳಗೆ ಇಳಿಸಿ ಹೊಟ್ಟೆಯಲ್ಲಿದ್ದ ಪಚನಯಂತ್ರ ಅದನ್ನು ಪಚನ ಮಾಡಬೇಕು. ಪ್ರಾಣಾದಿಗಳು ಅದಕ್ಕೆ ಸಹಕಾರ ಮಾಡಬೇಕು. ಈ ಎಲ್ಲ ಇಂದ್ರಿಯಗಳಿಗೆ, ಪ್ರಾಣಗಳಿಗೆ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ, ಪಂಚಪ್ರಾಣಗಳ, ಮನಸ್ಸಿನ, ಬುದ್ಧಿಯ, ಸಾಕ್ಷಿಯ ಸಂಗಮ ಏನು ನಮ್ಮ ಶರೀರದಲ್ಲಿ ನಿರಂತರವಾಗಿ ನಡೀತದೆ, ಇದು ಎಲ್ಲ ನದಿಗಳ ಸಂಗಮಕ್ಕಿಂತಲೂ ಬಹಳ ದೊಡ್ಡ ಸಂಗಮ. ಯಾಕೆಂದರೆ ಈ ಸಂಗಮ ಚೆನ್ನಾಗಿದ್ದರೆ ಸಂಗಮ ಸ್ನಾನಕ್ಕೆ ಹೋಗ್ಲಿಕ್ಕೆ ಬರುತ್ತೆ, ಇಲ್ಲದೇ ಇದ್ರೆ ಏನು ಗತಿ. ಈ ಸಂಗಮಗಳನ್ನು ಮಾಡಿಸುವವನೇ ಯಜ್ಞ. ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅಂತ. ಅನಂತ ಔದಾರ್ಯದಿಂದ ವಿವಿಧ ವಿಚಿತ್ರ ವಸ್ತುಗಳನ್ನು ಹೊರಗೂ ಒಳಗೂ ಕೊಟ್ಟ ಆ ಯಜ್ಞನಾಮಕನಾದ ಪರಮಾತ್ಮನ ಮನೆಯೇ ಇಡೀ ಪ್ರಪಂಚ. ಆತ್ಮಾವಾಸ್ಯಮಿದಂ ಸರ್ವಂ. ಇಡೀ ಪ್ರಪಂಚವೇ ಭಗವಂತನ ಮನೆ. ಅದನ್ನು ತಿಳಿದು ಏನೋ ನನ್ನ ಮೊಮ್ಮಗ ಅಂತ ತಿಳಿಯಲಿಲ್ಲ, ಆ ಪರಮಾತ್ಮನ ಅಧೀನವಾಗಿದೆ ಈ ವಿಶ್ವ, ಇದು ಅವನ ಮನೆ, ಅವನ ಮಂದಿರ ಅಂತ ತಿಳಿದು ಶರಣಾಗತನಾದ ಸ್ವಯಂಭವನು. ರಾಕ್ಷಸರು ಅವನನ್ನು ಪೀಡಿಸುವುದಕ್ಕೆ ಬಂದವರೆಲ್ಲ ಆ ಯಜ್ಞನಾಮಕ ಪರಮಾತ್ಮನ ಅನುಗ್ರಹದಿಂದ ನಷ್ಟರಾಗಿ ಹೋಗಿದ್ದಾರೆ. ಆ ಭಗವಂತ ಸುರಕ್ಷಿತವಾಗಿ ಸ್ವಯಂಭವ ಮನುವನ್ನು ರಕ್ಷಣೆ ಮಾಡಿದ್ದಾನೆ. ಹಿಂದೆ ಆ ಮನುವಿನ ಹೆಚ್ಚಿನ ಮಹಿಮೆಗಳನ್ನೆಲ್ಲ ಹೇಳಿದ್ದಾರೆ. ಒಂದು ಕ್ಷಣವೂ ಬಿಡದಂತೆ ಹರಿನಾಮ ಸ್ಮರಣೆಯನ್ನು ಮಾಡುವ, ಸಚ್ಚಾಸ್ತ್ರಗಳ ಪಾಠ ಪ್ರವಚನಾದಿಗಳನ್ನು ಮಾಡಿಸುವವನು ಆ ಸ್ವಯಂಭವ ಮನು. ಎರಡನೆಯ ಮನು ಸ್ವಾರೋಚಿಷ ಅಂತ. ಆ ಮನ್ವಂತರದಲ್ಲಿಯೂ ಕೂಡ ಪರಮಾತ್ಮ ಅವತಾರ ಮಾಡಿದ್ದಾನೆ. ವೇದಶಿರಸ್ ಎಂಬ ಋಷಿಯಿಂದ ತುಷಿತ ಅನ್ನುವ ಪತ್ನಿಯಲ್ಲಿ ವಿಭು ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾನೆ. 88,000 ಜನ ಮುನಿಗಳು ಅವನ ಶಿಷ್ಯರು. ಬ್ರಹ್ಮಚರ್ಯವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂತ ತಾನು ಮಾಡಿ ತೋರಿಸಿ ಆ ಎಲ್ಲ ಮುನಿಗಳಿಗೆ ಕಲಿಸಿಕೊಟ್ಟ ಮಹಾನುಭಾವ ವಿಭು. ಮೂರನೆಯ ಮನ್ವಂತರ ಉತ್ತಮ ಅಂತ. ಆ ಮನ್ವಂತರದಲ್ಲಿಯೂ ಕೂಡ ಭಗವಂತ ಸತ್ಯಸೇನ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ನಾಲ್ಕನೆಯ ಮನ್ವಂತರ ಅದು ತಾಪಸ. ಉತ್ತಮ, ತಾಪಸ, ರೈವತ ಈ ಮೂವರೂ ಕೂಡ ಪ್ರಿಯವ್ರತ ಮಹಾರಾಜನ ಮಕ್ಕಳೇ. ಆ ಉತ್ತಮ ಆದ ಮೇಲೆ ತಾಪಸ, ಏನೋ ಅವನ ಯೋಗ್ಯತೆ ನೋಡಿ, ಇಡೀ ಮನ್ವಂತರಕ್ಕೆ ಅಧಿಪತಿಗಳಾಗಿದ್ದಾರೆ ಮೂವರೂ ಮಕ್ಕಳು ಸಾಲಾಗಿ. ಉತ್ತಮ, ತಾಪಸ, ರೈವತ. ಅದರೊಳಗೂ ತಾಪಸನಂತೂ ಯಾರೋ ಅಲ್ಲ, ಸಾಕ್ಷಾತ್ ಭಗವಂತನೇ ಅವತಾರ ಮಾಡಿದ್ದಾನೆ ತಾಪಸನಾಮಕನಾಗಿ. ಅಂತಹ ತಾಪಸ ಮನು ಆ ತಾಪಸ ಮನ್ವಂತರದಲ್ಲಿ ವಿಶೇಷವಾಗಿ ಅವನೇ ಭಗವಂತ, ಅವನೇ ಮನು. ಆ ಮನುವಿನ ರಾಜ್ಯದಲ್ಲಿಯೇ ಗಜೇಂದ್ರ ಮೋಕ್ಷ ಆದದ್ದು. ಹಾಹಾ ಗಂಧರ್ವ, ಹುಹು ಗಂಧರ್ವರಿಬ್ಬರೂ ಕೂಡ ದೇವಲ ಋಷಿಗಳಿಗೆ ಕುಚೇಷ್ಟೆಯನ್ನು ಮಾಡುತ್ತಾರೆ. ಮಹಾನುಭಾವರು, ಬ್ರಹ್ಮಲೋಕದ ಗಾಯಕರು. ಅಂತಹ ಮಹಾಜ್ಞಾನಿಗಳಾದ
ಮಹಾಗಾಯಕರಾದ ಆ ಹಾಹಾ ಗಂಧರ್ವ ಹೂಹೂ ಗಂಧರ್ವರಿಬ್ಬರೂ ಕೂಡ ಆನೆಯ ವೇಷದಿಂದ ಹಾಹಾ ಗಂಧರ್ವ ಹೂಹೂ ಗಂಧರ್ವ ಮೊಸಳೆಯ ವೇಷದಿಂದ ಅವರನ್ನು ನದಿ ಸ್ನಾನಕ್ಕೆ ಬರುವಾಗ ಭಯಪಡಿಸ್ತಾರೆ. ಅವರಿಗೆ ನಿಜವಾದ ಆನೆ ಮೊಸಳೆ ಅಂತ ಅಂದ್ಕೊಂಡಿದ್ರು. ಮೇಲೆ ಬಂದರೆ ಆನೆ, ಒಳಗೆ ಹೋದರೆ ಮೊಸಳೆ, ಹೇಗೆ ಸ್ನಾನ ಮಾಡಬೇಕು? ಕೊನೆಗೂ ಅವರು ಓಡಿ ಹೋಗುವಾಗ ಇವನು ಸೊಂಡಿಲಲ್ಲಿ ಹಿಡಿದುಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಾನೆ ಹಾಹಾ ಗಂಧರ್ವ. ಅವರಿಗೊಂದು ಸ್ವಲ್ಪ ಆನಂದ ಆಗತ್ತೆ, ಜೋಕಾಲಿಯಲ್ಲಿ ತೂಗಿಸಿದ ಹಾಗೆ ಆಗತ್ತೆ. ಆಗ ಅವರು ಶಾಪ ಕೊಡ್ತಾರೆ. ಗೊತ್ತಾಗತ್ತೆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇವರು ಗಂಧರ್ವರು ಅಂತ. ಆನೆಯ ಮೊಸಳೆಯ ವೇಷದಲ್ಲಿ ನನಗೆ ನೀವು ಪೀಡಿಸಿದ್ದೀರಲ್ಲ, ಆನೆಯಾಗಿ ಮೊಸಳೆಯಾಗಿ ನೀವು ಬೀಳಿ ಅಂತ ಅವರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಋಷಿಗಳ ಕಾರುಣ್ಯ ನೋಡಿ, ಇಷ್ಟು ಪೀಡಿಸಿ ಶಾಪ ಕೊಡುವಾಗ, ಹುಬ್ಬುಗಂಟು ಹಾಕಿ ಶಾಪ ಕೊಡುವಾಗಲೂ ಅವರ ಮುಖದಲ್ಲಿ ಒಂದು ಮಂದಸ್ಮಿತ ಬಂದಿದೆ. ಒಂದು ವರವನ್ನು ಕೊಡ್ತಾರೆ. ಮಧ್ಯದಲ್ಲಿ ಸ್ವಲ್ಪ ಜೋಕಾಲಿ ಆಡಿಸಿ ನನಗೆ ಆನಂದ ಕೊಟ್ಟಿದ್ದೀಯಲ್ಲ, ಒಂದು ಜನ್ಮ ರಾಜನಾಗಿ ಆಮೇಲೆ ನೀನು ಆನೆಯಾಗು ಅಂತ ಶಾಪ ಕೊಟ್ಟಿದ್ದಾರೆ. ಇಷ್ಟು ಆ ಋಷಿಗಳ ಕಾರುಣ್ಯ. ಅದಕ್ಕಾಗಿ ಅವನು ಮೊದಲು ಇಂದ್ರದ್ಯುಮ್ನ ರಾಜನಾಗಿ, ಆ ರಾಜನಾದಾಗ ಅಗಸ್ತ್ಯ ಋಷಿಗಳು ಬಂದಾಗ ಎದ್ದು ನಿಂತು ಸ್ವಾಗತ ಮಾಡದೇ ಇರುವ ತಪ್ಪಿಗೆ ಮತ್ತೊಮ್ಮೆ ಶಾಪ ಆಗತ್ತೆ, ನೀನು ಆನೆಯಾಗು ಅಂತ. ಕನ್ಫರ್ಮೇಷನ್, ರೀಕನ್ಫರ್ಮೇಷನ್ ಆಗತ್ತೆ. ಆ ಸಂದರ್ಭದಲ್ಲಿ ಅವನು ಆನೆಯಾಗಿ ಹುಟ್ಟಿದ್ದ ಹಾಹಾ ಗಂಧರ್ವ ಅನೇಕ ಬಂಧು ಬಳಗದಿಂದ ಸಹಿತನಾಗಿ ಸರೋವರದಲ್ಲಿ ಇಳಿದಿದ್ದಾನೆ. ಮೊಸಳೆಯಾದ ಹೂಹೂ ಗಂಧರ್ವ ಕಾಲು ಹಿಡಿದ. ಇಬ್ಬರೂ ಸೇರಿ ಇನ್ನೊಬ್ಬ ಋಷಿಗಳಿಗೆ, ಜ್ಞಾನಿಗಳಿಗೆ ಪೀಡೆ ಕೊಡಬೇಕು ಅಂತ ಪ್ರಯತ್ನ ಮಾಡಿದ ತಪ್ಪಿಗೆ ತಾವೇ ಇಬ್ಬರು ಜಗಳಾಡಿಕೊಂಡು ಒದ್ದಾಡುವಂತಹ ಪ್ರಸಂಗ ಬಂದಿದೆ. ಪೀಡೆ ಕೊಡಬೇಕು ಅಂತ ಹೊರಟದ್ದು ಋಷಿಗೆ, ಆದರೆ ನಿಜವಾಗಿ ಪೀಡೆಯಾದದ್ದು ಇವರಿಬ್ಬರಿಗೆ. ಅವರು ಆನಂದವಾಗಿ ಹೋಗಿಬಿಟ್ರು. ಸ್ವಲ್ಪ ಸ್ನಾನ ತಡ ಆಯಿತು ಅಷ್ಟೇ, ಬೇರೆ ಏನಾಗಿಲ್ಲ ಅವರಿಗೆ. ಆದರೆ ಇವರಿಗೆ ಸಾವಿರಾರು ವರ್ಷಗಳವರೆಗೆ ಆನೆಯಾಗಿ ಮೊಸಳೆಯಾಗಿ ಒದ್ದಾಡುವ ಸಂದರ್ಭ ಬಂತು. ದೊಡ್ಡವರಿಗೆ ಪೀಡೆ ಕೊಡೋದು, ಅಪಹಾಸ ಮಾಡೋದು, ತಿರಸ್ಕಾರ ಮಾಡೋದು, ಕುಚೇಷ್ಟೆ ಮಾಡೋದು ಎಷ್ಟು ಭಯಾನಕ ಅನ್ನುವುದನ್ನು ನಾವೆಲ್ಲ ಬಹಳ ಗಮನದಲ್ಲಿಟ್ಟು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಕುಚೇಷ್ಟೆ ಮಾಡುವುದಕ್ಕೆ ಆನಂದ, ಫಲ ಅನುಭವಿಸುವುದಕ್ಕೆ ಬಹಳ ಕಷ್ಟ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ನಮಗೆ ನೀಡ್ತಾರೆ. ನಾವೇನಾದರೂ ಎಷ್ಟು ಬೇಕೋ ಅಷ್ಟು ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ವಿಹಾರಗಳನ್ನು ಮಾಡುವುದಕ್ಕೆ, ಆಹಾರ ವಿಹಾರಾದಿಗಳಲ್ಲಿ ಜೀವನಕ್ಕಾಗಿ ಎಷ್ಟು ಆಸಕ್ತರಾಗಬೇಕೋ ಅಷ್ಟು ಆಸಕ್ತರಾದರೆ ಏನು ಸಮಸ್ಯೆ ಇಲ್ಲ. ಹೆಚ್ಚು ಆಸಕ್ತರಾದರೆ ಬಂಧನಕ್ಕೆ ಒಳಗಾಗ್ತೇವೆ ಅಂತ. ಅದು ಈ ಗಜೇಂದ್ರನ ಕಥೆಯಿಂದ ನಾವು ತಿಳಿಯಬೇಕು. ನೀರು ಕುಡಿದು ಅವನು ಮೇಲೆ ಬಂದಿದ್ದ ಅಂದರೆ ಏನಾಗ್ತಿರಲಿಲ್ಲ. ಬಹಳ ಹೊತ್ತು ಆಟ ಆಡ್ತಾ ಇದ್ದಾನೆ ನೀರಿನಲ್ಲಿ ಎಲ್ಲ ಹೆಣ್ಣಾನೆಗಳ ಜೊತೆಗೆ. ಅತಿಯಾದ ಆಸಕ್ತಿಯನ್ನು ಸಂಸಾರದಲ್ಲಿ ವಹಿಸಿದ್ದಕ್ಕೆ ಅವನಿಗೆ ಬಂಧನ ಆಯಿತು. ತನಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಂಡು ಉಳಿದ ಹೊತ್ತು ರಾಮಕೃಷ್ಣ ಅಂತ ಇದ್ದರೆ ಏನು ಸಮಸ್ಯೆ ಇಲ್ಲ. ಆ ರೀತಿ 1000 ವರ್ಷಗಳವರೆಗೆ ಇಬ್ಬರೂ ಜಗ್ಗಾಡಿದ್ದಾರೆ. ಇಷ್ಟು ಹೊತ್ತು ಭರತನಾಟ್ಯದಲ್ಲಿ ನೋಡಿದ್ದೀರಿ. ಬಹಳ ಸುಂದರವಾಗಿ ಇವತ್ತಿನ ಏನೇನು ಕಥೆಗಳಿವೆಯೋ ಅದೆಲ್ಲವೂ ನಾಟ್ಯದಲ್ಲಿ ಈಗಾಗಲೇ ನೀವು ನೋಡಿಬಿಟ್ಟಿದ್ದೀರಿ. ಅಷ್ಟು ಚೆನ್ನಾಗಿ ಅಭಿನಯವನ್ನು ಮಾಡಿ ತೋರಿಸಿದ್ದಾರೆ ವ್ಯಾಸತೀರ್ಥಾಚಾರ್ಯರು. 1000 ವರ್ಷಗಳವರೆಗೆ ಜಗ್ಗಾಟ ಆಗಿದೆ. ಸಹಸ್ರಂ ವ್ಯಗಮನ್ ಮಹೀಪತೆ ಸ ಪ್ರಾಣಯೋಶ್ಚಿತ್ರ ಮಮೌಸತಾಮರಹ. ಆ ಗಂಧರ್ವರ ಬಲ ಹೇಗಿರ್ತದೆ ಅಂತ ನೋಡಿ. ಶಾಪಗ್ರಸ್ತರಾಗಿ ಹುಟ್ಟಿದಾಗ ಗಂಧರ್ವರಿಗಿರುವ ಬಲ ಅಂದರೆ 1000 ವರ್ಷ ಅದು ಒಳಗೆ ಎಳೀತದೆ, ಇವನು ಹೊರಗೆ ಎಳೀತಾನೆ, ಇಬ್ಬರೂ ಸತ್ತಿಲ್ಲ ಅಂದರೆ ಆಶ್ಚರ್ಯಪಟ್ಟಿದ್ದಾರೆ ದೇವತೆಗಳೇ. ದೇವಲೋಕದ ಗಾಯಕರಿಗೆ ದೇವತೆಗಳ ಅನುಗರು, ಇವರು ದೇವಾನುಗರು, ದೇವತೆಗಳ ದಾಸರು. ಅಂತಹ ಗಂಧರ್ವರಿಗೇನೆ ಇಂತಹ ಬಲ ಇದ್ದರೆ ದೇವತೆಗಳ ಬಲ, ದೇವೋತ್ತಮನಾದ ಪರಮಾತ್ಮನ ಬಲ ಎಷ್ಟಿದೆ ಅಂತ ಊಹಿಸಿಕೊಳ್ಳಿ. ನಮಾಮಿ ಮೇ ಜ್ಞಾತಯ ಆತುರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂಚತಂ ಯಾಮಿ ಪರಂಪರಾಯಣಂ. ಎಷ್ಟು ಗಂಡಾನೆಗಳು, ಹೆಣ್ಣಾನೆಗಳು ಯಾವ ಎಳೆದರೂ ಮೇಲೆ ಎಳೀಲಿಕ್ಕಾಗಿಲ್ಲ. ಯಾವ ಬಂಧು ಬಾಂಧವರು, ಇಷ್ಟ ಮಿತ್ರರು ನನ್ನನ್ನು ರಕ್ಷಣೆ ಮಾಡುವವರಲ್ಲ. ಭಗವಂತನೇ ನನಗೆ ರಕ್ಷಣೆ ಮಾಡುವವನು, ಅವನಿಗೆ ಶರಣು ಹೋಗ್ತೇನೆ ಅಂತ ಯಾವಾಗ ಸಂಕಲ್ಪ ಮಾಡಿದನೋ ಆಗ ಅವನಿಗೆ ಪೂರ್ವಜನ್ಮದ ಸ್ಮರಣ ಆಗಿ ಸ್ತೋತ್ರವನ್ನು ಮಾಡಿದ್ದಾನೆ. ಸೋಂತಸ್ಸರಸ್ಯುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂ
ಉಪತ್ತಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ಸ್ತೋತ್ರವನ್ನು ಮಾಡಿದಾಗ ಭಗವಂತ ಪ್ರಕಟನಾಗಿದ್ದಾನೆ. ತಂ ವೀಕ್ಷ ಪೀಡಿತಮಜ ಸಹಸಾವತೀರ್ಯ ಸಗ್ರಾಹಮಾಶು ಸರಸಃ ಕೃಪಯೋಜ್ಜಹಾರ. ಏನು ಭಗವಂತನ ದಯೆ ಕಾರುಣ್ಯ. ಗರುಡಾರೂಢನಾಗಿ, ಇದೇ ತಾಪಸ ಮನು, ಈ ಮನ್ವಂತರದ ಅಧಿಪತಿ ತಾಪಸ ಮನು ಗರುಡಾರೂಢನಾಗಿ ವೇಗದಿಂದ ಬಂದ. ಆದರೆ ಆ ಗಜೇಂದ್ರನ ಭಕ್ತಿಯ ಪ್ರಾರ್ಥನೆ, ಅವನ ಆರ್ತನಾದವನ್ನು ಕೇಳಿದ ಭಗವಂತನಿಗೆ ಗರುಡನ ವೇಗ ಸಾಕಾಗಲಿಲ್ವಂತೆ. ಸಹಸಾ ಅವತೀರ್ಯ, ಗರುಡನ ಮೇಲಿಂದ ಕೆಳಗಿಳಿದು ತನ್ನ ವೇಗದಿಂದ ಓಡಿ ಬಂದನಂತೆ. ಗರುಡನ ವೇಗ ಸಾಕಾಗಲ್ಲ, ನನ್ನ ವೇಗ ಬೇಕು ಅಂತ. ಅಂತಹ ಅನಂತ ವೇಗದಿಂದ ಬಂದ ಭಗವಂತ ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದಾನೆ. ಚಕ್ರದಿಂದ ನಕ್ರನ ವದನವನ್ನು ಕತ್ತರಿಸಿ ಉದ್ಧಾರ ಮಾಡಿದ್ದಾನೆ. ಹೂ ಗಂಧರ್ವ, ಹಾ ಗಂಧರ್ವ ಇಬ್ಬರೂ ಕೂಡ ಉತ್ತಮವಾದಂಥ ಸ್ತೋತ್ರ ಮಾಡಿದ್ದು ಗಜೇಂದ್ರ. ಆದರೆ ಉದ್ಧಾರ ಆದದ್ದು ಇಬ್ಬರದೂ ಉದ್ಧಾರ ಆಯಿತು. ಯಾಕೆ ಅಂದರೆ, ಯಾರು ಸ್ತೋತ್ರ ಮಾಡಿದನಲ್ಲ ಇಷ್ಟೊತ್ತು ಅವನ ಕಾಲು ಹಿಡಿದಿದ್ದ ಅನ್ನೋದಕ್ಕೆ ಇವನ ಉದ್ಧಾರವೂ ಆಗಿ ಹೋಯಿತು. ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತ ತೇಜಸಃ ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ ಅಂತ. ಆ ಭಗವಂತನಿಗೆ ನಮನ ಮಾಡಿದವರಿಗೆ ನಮನ ಮಾಡಿದರೂ ಸಾಕು, ನಮ್ಮ ಉದ್ಧಾರವಾಗತ್ತೆ ಅಂತನ್ನುವುದಕ್ಕೆ ಇದೊಂದು ಸಾಕ್ಷಿ. ಈ ರೀತಿ ಗಜೇಂದ್ರನ ಉದ್ಧಾರವನ್ನು ಮಾಡಿದ್ದಾನೆ. ಈ ಗಜೇಂದ್ರ ಮೋಕ್ಷವನ್ನು ಪ್ರಾತಃ ಕಾಲದಲ್ಲಿ ನಿತ್ಯದಲ್ಲಿ ಸ್ಮರಣೆ ಮಾಡಿದರೆ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳ ಸಿದ್ಧಿ, ಅನೇಕ ಪಾಪಗಳ ಪರಿಹಾರ, ದುಸ್ವಪ್ನಗಳಿಂದ ಆಗುವಂತಹ ದುಷ್ಟ ಸೂಚನೆಗಳೇನಿದ್ದರೆ ಅವುಗಳ ನಿವೃತ್ತಿಯಾಗತ್ತೆ. ಮುಖ್ಯವಾಗಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಈ ಇಷ್ಟೇ ಮಾತನ್ನು, ಈ ಒಂದು ಪಾದ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಮೇಲಿಂದ ಮೇಲೆ ಅದನ್ನು ಅವರು ಹೇಳ್ತಾ ಇರಬೇಕಂತ. ಆ ಗಜೇಂದ್ರ ಜನ್ಮಾಂತರದಲ್ಲಿ ದೇವಲ ಋಷಿಗಳಿಗೆ, ಅಗಸ್ತ್ಯ ಋಷಿಗಳಿಗೆ, ಗುರುಸ್ಥಾನದಲ್ಲಿದ್ದವರಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ ತಾವು ಮಾಡಿದ ಅಪರಾಧದಿಂದ ಈ ಹಣೆ ಬರಹ ಬಂದಿದೆ ಅಂತ ಅವನಿಗೆ ಗೊತ್ತಾಗಿದೆ. ಪೂರ್ವಜನ್ಮದ ಸ್ಮರಣ ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ. ಹಾಗಾಗಿ ಭಗವಂತನನ್ನು ಇನ್ಯಾವುದೋ ವಿಶೇಷಣಗಳಿಂದ ವರ್ಣನೆ ಮಾಡದೆ ಅಖಿಲ ಗುರೋ, ಆ ದೇವಲರಲ್ಲಿ, ಆ ಅಗಸ್ತ್ಯರಲ್ಲಿ ಅಂತರ್ಯಾಮಿಯಾಗಿ ಗುರುಶುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ ಅಖಿಲ ಗುರೋ ಭಗವನ್ ನಮಸ್ತೆ. ಆ ಗುರುಗಳಿಗೆ ನಾನು ಮಾಡಿದ ಅಪಚಾರ ಅದು ನಿನಗೆ ಮಾಡಿದ ಅಪಚಾರ, ಅದಕ್ಕಾಗಿ ಆ ಗುರುವಂತರ್ಯಾಮಿಯಾದ ನಿನಗೇ ನಾನು ಮೊರೆ ಹೋಗ್ತೇನೆ ಅಂತ ಇನ್ನೇನೋ ವಿಶೇಷಣ ಕೊಟ್ಟಿದ್ರೆ ಆ ಮಹಾರಾಯ ಬರ್ತಿರಲಿಲ್ಲ ಗರುಡಾರೂಢನಾಗಿ. ಗುರು ಅಂದದ್ದಕ್ಕೆ ಗರುವಿನ ಮೇಲೆ ಬಂದ, ಗುರು ಅಂದದ್ದಕ್ಕೆ ಗರುಡಾರೂಢನಾಗಿ ಬಂದ, ಇಲ್ಲದಿದ್ದರೆ ಬರ್ತಿರಲಿಲ್ಲ. ಯಾಕೆಂದರೆ ಇವನು ತಾಪಸ, ಅವರೂ ತಾಪಸರು. ಆ ತಾಪಸರಿಗೆ ಮಾಡಿದ ಅವಮಾನವನ್ನು ಈ ತಾಪಸ ಸಹನೆ ಮಾಡ್ತಾ ಇರಲಿಲ್ಲ. ಯಾವಾಗ ಅಖಿಲ ಗುರು ಅಂತ ಕರೆದ, ಗುರುವಂತರ್ಯಾಮಿಯಾದ ಪರಮಾತ್ಮನಿಗೆ ತಾನು ಮಾಡಿದ ತಪ್ಪನ್ನು ಒಪ್ಪಿಸಿ ಶರಣಾಗತನಾದ, ಆಗ ತಾಪಸ ಇನ್ನೂ ತಪ್ಪಿಸುವುದು ಸರಿಯಲ್ಲ ಅಂತ ಬಂದು ಅವನನ್ನು ಅನುಗ್ರಹ ಮಾಡಿದ್ದಾನೆ. ಎಂದಿಗೂ ಮಹಾತ್ಮರ ದ್ರೋಹವನ್ನು ಮಾಡಬಾರದು ಅನ್ನುವುದನ್ನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಮುಂದೆ 5ನೇದ್ದು, ಅವನು ಪ್ರಿಯವ್ರತನ ಮಗನೇ ರೈವತ. ಆ ರೈವತ ಮನ್ವಂತರದಲ್ಲಿ ಪರಮಾತ್ಮ ವೈಕುಂಠ ನಾಮಕನಾಗಿ, ಶುಭ್ರ ಮತ್ತು ವಿಕುಂಠ ಅನ್ನುವವರಲ್ಲಿ ವೈಕುಂಠ ಎಂಬ ಹೆಸರಿನಿಂದ ಅವತಾರ ಮಾಡಿ ಪರಮಾತ್ಮ ವೈಕುಂಠದ ವಿಶೇಷವಾದ ನಿರ್ಮಾಣವನ್ನು ಮಾಡಿದ್ದಾನೆ. ವೈಕುಂಠ ಅನಾದಿ ಕಾಲದಿಂದ ಇದೆ, ನಿತ್ಯವಾದದ್ದು. ಶ್ವೇತದ್ವೀಪ, ಅನಂತಾಸನ ವೈಕುಂಠಗಳು ಲಕ್ಷ್ಮ್ಯಾತ್ಮಕ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಅಂತ ಕೃಷ್ಣ ಹೇಳಿದ್ದಾನೆ. ಈ 3 ಸ್ಥಾನಗಳು ಶಾಶ್ವತ ಸ್ಥಾನಗಳು, ಲಕ್ಷ್ಮ್ಯಾತ್ಮಕವಾದಂತಹ ಸ್ಥಾನಗಳು. ಆದರೂ ಪ್ರಳಯ ಕಾಲದಲ್ಲಿ ಒಳಗೆ ಹಾಕ್ತಾನೆ, ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಗೊಳಿಸ್ತಾನೆ. ಅದನ್ನು ವಿಶೇಷವಾಗಿ ಈ ರೂಪದಿಂದ ಪ್ರಕಟಗೊಳಿಸಿದ ಎಂಬುದಾಗಿ ತಿಳಿಯಬೇಕು. ವೈಕುಂಠ ಎಂಬ ಆ ಪರಮಾತ್ಮನ ಅವತಾರ ಆ ಮನ್ವಂತರದಲ್ಲಿ ಆಗಿದೆ. 6ನೆಯ ಮನ್ವಂತರ ಚಾಕ್ಷುಷ ಮನ್ವಂತರ ಸಂಭೂತಿ ಎನ್ನುವವಳಲ್ಲಿ ವೈರಾಜನಿಂದ ಅಜಿತನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಆ ಅಜಿತನ, ಅದನ್ನು ಇವತ್ತು ನಾಟ್ಯದಲ್ಲಿ ನೋಡಿದ್ದೀರಿ. ಅಜಿತನಾಮಕನಾದಂತಹ ಪರಮಾತ್ಮನೇ ಸಮುದ್ರ ಮಥನವನ್ನು ತಾನೇ ನಿಂತು ಮಾಡಿಸಿದ್ದು ದೇವತೆಗಳಿಂದ, ದಾನವರಿಂದ ಅವರನ್ನು ನಿಮಿತ್ತ ಮಾಡಿ
ಮುಖ್ಯವಾಗಿ ಆ ಅಮೃತ ಮಥನವನ್ನು ಮಾಡಿದವನೇ ಅಜಿತ. ಆ ಅಜಿತನ ಮಥನದಿಂದಲೇ, ಅವನ ಅನುಗ್ರಹದಿಂದಲೇ ಆ ಅಮೃತ ಬಂದದ್ದು. ಅದರ ಬಗ್ಗೆ ವಿಸ್ತೃತವಾಗಿ ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಪರೀಕ್ಷಿನ್ ಮಹಾರಾಜರು. ಅದಕ್ಕೆ ಶುಕಾಚಾರ್ಯರು ತಿಳಿಸ್ತಾ ಇದ್ದಾರೆ, ಒಂದು ಬಾರಿ ಐರಾವತಾರೂಢನಾಗಿ ಇಂದ್ರದೇವರು ಅತ್ಯಂತ ವೈಭವದಿಂದ ಬರ್ತಾ ಇದ್ದಾರೆ ಮಹಾನುಭಾವರು. ಅಂತಹ ಇಂದ್ರದೇವರು ಬರ್ತಾ ಇರುವಾಗ ಪೂರ್ವದಲ್ಲಿ ಉತ್ಪನ್ನವಾದ ಐರಾವತ ಅದು. ಅಂತಹ ಮೊದಲ ಸಮುದ್ರ ಮಥನ ಕಾಲದಲ್ಲೇ ಐರಾವತ ಬಂದದ್ದು. ಹಿಂದಿನ ಪ್ರಸಂಗದಲ್ಲಿ ಉತ್ಪನ್ನವಾದ ಐರಾವತದ ಮೇಲೆ ಬರ್ತಾ ಇರುವಂತಹ ಇಂದ್ರದೇವರಿಗೆ ದೇವರ ಪೂಜೆಯನ್ನು ಮಾಡಿ ದುರ್ವಾಸರು ಮಹಾನುಭಾವರು ನಿರ್ಮಾಲ್ಯವನ್ನು ಕೊಟ್ಟಿದ್ದಾರೆ. ಅರ್ಕಪುಷ್ಪವನ್ನು ಕೊಟ್ಟಿದ್ದಾರೆ ಅಂತ ಕೆಲವು ಕಡೆಗಿದೆ. ಬ್ರಹ್ಮವೈವರ್ತದಲ್ಲಿ ಪಾರಿಜಾತ ಪುಷ್ಪವನ್ನು ಕೊಟ್ಟಿದ್ದಾರೆ ಅಂತ ಇದೆ. ಅಂತೂ ಭಗವಂತನಿಗೆ ಅರ್ಪಣೆ ಮಾಡಿದಂತಹ ಶ್ರೇಷ್ಠವಾದ ಪುಷ್ಪವನ್ನು ಕೊಟ್ಟಿದ್ದಾರೆ. ಪಾರಿಜಾತಸ್ಯ ಪುಷ್ಪೇಶು ಆಂಜನೇಯಸ್ತದಾಜ್ಞೇಯ ಅಂತ ಇದೆ. ಪಾರಿಜಾತ ಪುಷ್ಪಗಳಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ವಿಶೇಷ ಇರುತ್ತದೆ ಅಂತ, ಶುಭ್ರವಾದ ಪುಷ್ಪಗಳಲ್ಲಿ ರುದ್ರದೇವರ ಸನ್ನಿಧಾನ ಇದೆ ಅಂತಿದೆ. ಶ್ವೇತ ಪುಷ್ಪೇಶು ಶಂಕರ ಅಂತ ಹಾಗೆಲ್ಲ ಇದೆ. ಹೀಗಾಗಿ ಆ ಪಾರಿಜಾತ ಪುಷ್ಪದಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದೆ. ಮುಖ್ಯ ಪ್ರಾಣದೇವರಿಗೆ ಎಲ್ಲ ಜೀವರಾಶಿಗಳಿಗಿಂತಲೂ ಅಧಿಕವಾದ ಸುಖ ಇದೆ ಎಂಬುದಾಗಿ ನಾವು ತಿಳಿತೇವೆ. ಸಂಪೂರ್ಣ ಉಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ಭವೇತ್ ಅಂತ ಸೂತ್ರ ಭಾಷ್ಯದಲ್ಲಿ ಆನಂದ ತೀರ್ಥ ಪರಾನಂದ ವರದ ಅಂತ ದ್ವಾದಶ ಸ್ತೋತ್ರದಲ್ಲಿ ನೀವು ಕೇಳ್ತೀರಿ. ಅವರು ಮಾಡಿದ ಸಾಧನೆಗೆ ತಕ್ಕಂತೆ ಅತಿಶ್ರೇಷ್ಠವಾದ ಆನಂದವನ್ನು ಪರಮಾತ್ಮ ಅವರಿಗೆ ಕೊಡ್ತಾನೆ. ಹೀಗಾಗಿ ಅರಂ ಕಂ ಯಸ್ಯ ಸಹ ಅರ್ಕಃ. ಅರಂ ಅಂದರೆ ಅಲಂ, ಪರಿಪೂರ್ಣವಾದ ಕ ಆನಂದ ಇದ್ದವರು ಯಾರೋ ಅವರು ಅರ್ಕ. ಹಾಗಾದರೆ ಅರ್ಕ ಅಂದರೆ ಇಲ್ಲಿ ಸೂರ್ಯ, ಅರ್ಕ ಪುಷ್ಪ ಅಂದರೆ ಅದು ಸೌರಪುಷ್ಪ ಅಲ್ಲ. ಅರ್ಕ ಅಂದರೆ ಪರಿಪೂರ್ಣ ಆನಂದ ಇರುವಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಪಾತ್ರವಾದ ಪಾರಿಜಾತ ಪುಷ್ಪ ಅಂತ ಅರ್ಥ ಮಾಡಿದರೆ ಎರಡೂ ಪುರಾಣಗಳಿಗೆ ಐಕಕಂಠ್ಯವನ್ನು ನಾವು ತಿಳಿಯಲು ಸಾಧ್ಯ ಇದೆ. ಅಂತಹ ಪುಷ್ಪವನ್ನು ಸಮರ್ಪಣೆ ಮಾಡಿದ್ದಾರೆ ದುರ್ವಾಸರು. ಆದರೆ ಅದನ್ನು ಶಿರಸಾಧಾರಣ ಮಾಡಬೇಕಾದದ್ದು ವಾಹನದ ಮೇಲೆ, ಆನೆಯ ಮೇಲೆ ಹಾಕಿದ್ದಾನೆ. ಅದು ಕೇವಲ ಭಗವಂತನ ಸಂಕಲ್ಪ. ಇಂದ್ರದೇವರಿಗೇನಿಷ್ಟು ಸಣ್ಣ ವಿಷಯ ಗೊತ್ತಿಲ್ಲ ಅಂತಲ್ಲ. ಕಾಲಿನಲ್ಲಿ ಹಾಕಿ ತುಳಿದದೆ ಆ ನಿರ್ಮಾಲ್ಯಕ್ಕೆ ಆದ ತಿರಸ್ಕಾರವನ್ನು ಪ್ರತ್ಯಕ್ಷವಾಗಿ ಅಲ್ಲಿ ಸನ್ನಿಹಿತರಾದ ದುರ್ವಾಸರು ನೋಡಿದ್ದಾರೆ, ಶಾಪ ಕೊಟ್ಟಿದ್ದಾರೆ. ಅಚಿರಾತ್ ಭ್ರಶ್ಯಸೆ ಶ್ರೇಯ, ಐಶ್ವರ್ಯದಿಂದ ಭ್ರಷ್ಟನಾಗು. ಈ ಮೂರು ಲೋಕಗಳ ಒಡೆತನ, ಐಶ್ವರ್ಯ, ಅಮರಾವತಿಯ ಆಧಿಪತ್ಯ, ದೇವತೆಗಳೆಲ್ಲ ನಿನ್ನ ಅಧೀನರಾಗಿದ್ದದ್ದು, ಇದು ಉನ್ಮಾದಕ್ಕೆ ಕಾರಣ. ಆ ಐಶ್ವರ್ಯದಿಂದಲೇ ನೀನು ಭ್ರಷ್ಟನಾಗು ಅಂತ ಶಾಪ ಕೊಟ್ಟಿದ್ದಾರೆ. ಎಂತಹ ದೊಡ್ಡ ವಿಚಾರ ನೋಡಿ. ಬಹಳ ಸಣ್ಣದು, ಆದರೆ ಬಹಳ ದೊಡ್ಡದು. ಇಂದ್ರದೇವರಂತಹ ಮಹಾನುಭಾವರು ಒಂದು ನಿರ್ಮಾಲ್ಯದ ತಿರಸ್ಕಾರವನ್ನು ಮಾಡಿದ್ದಕ್ಕೆ ಅಂತಹ ದೊಡ್ಡ ಐಶ್ವರ್ಯದಿಂದ ಭ್ರಷ್ಟರಾಗುವ ಪ್ರಸಂಗ ಬಂತು. ಯಾವತ್ತಿಗೂ ದೇವರ ನಿರ್ಮಾಲ್ಯ, ದೇವರ ತೀರ್ಥ, ದೇವರ ಪ್ರಸಾದ ಇವುಗಳನ್ನು ಗೌರವದಿಂದ ಕಾಣಬೇಕು, ತಿರಸ್ಕಾರ ಮಾಡಬಾರದು ಅನ್ನುವುದನ್ನು ಎಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು. ಅಂತಹ ಮಹತ್ವ ಇದೆ ನಿರ್ಮಾಲ್ಯಕ್ಕೆ. ದೇವರ ಅಧಿಷ್ಠಾನ ಆದ ಪ್ರತಿಮೆ, ಶಾಲಿಗ್ರಾಮ ಇವುಗಳ ಮೇಲೆ ಅರ್ಧ ಗಂಟೆ, 1 ಗಂಟೆ, 10 ನಿಮಿಷ, 1 ನಿಮಿಷ, ಒಂದೇ ಕ್ಷಣ ಸ್ಪರ್ಶ ಮಾಡಿ ಕೆಳಗಿಟ್ಟರೂ ನಿರ್ಮಾಲ್ಯವೇ. ಅಷ್ಟು ಭಗವಂತನ ಅಧಿಷ್ಠಾನವಾದ ಪ್ರತಿಮೆಗಳ ಸಂಪರ್ಕ ಇರುವ ನಿರ್ಮಾಲ್ಯದಲ್ಲಿಯೇ ಪರಮಾತ್ಮನ ಸನ್ನಿಧಾನ ಅಷ್ಟು ಅದ್ಭುತವಾಗಿರ್ತದೆ, ದೇವತೆಗಳ ಸನ್ನಿಧಾನ ಇರ್ತದೆ ಅನ್ನೋದಾಗಿದ್ದರೆ, ಇನ್ನು ನಿರಂತರವಾಗಿ ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟಿರ್ತಾರಲ್ಲ ಜ್ಞಾನಿಗಳು, ಸ್ವಾತ್ಮಸ್ಥೇನ ಗದಾಭೃತ, ನಿರಂತರವಾಗಿ ತಮ್ಮ ಎಲ್ಲ ಇಂದ್ರಿಯಗಳನ್ನು, ಮನಸ್ಸನ್ನು ಭಗವಂತನಲ್ಲಿಯೇ ಇಟ್ಟಿರ್ತಾರೆ. 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, ತಮ್ಮ ಇಡೀ ಜೀವನ. ಅಂತಹ ಮಹಾಮಹಾಜ್ಞಾನಿಗಳು, ಋಷಿಗಳು, ಮುನಿಗಳು, ದೇವತೆಗಳು, ಭಗವದ್ಭಕ್ತರೇನಿದ್ದಾರೆ ಅಂಥವರಿಗೆ ತಿರಸ್ಕಾರ ಮಾಡಿದರೆ, ಅವರ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಿದರೆ ಇನ್ನೆಷ್ಟು ದೊಡ್ಡ ಅಪಚಾರ. ಇಲ್ಲಿ 2 ಅಪಚಾರಗಳಾಗಿವೆ. ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ದೇವರ ಪ್ರತಿಮೆಯ ಮೇಲೆ ಏರಿಸಿದ ನಿರ್ಮಾಲ್ಯ ಕೆಳಗೆ ಬಿದ್ದದ್ದು ಒಂದಾದರೆ, ನಿರಂತರವಾಗಿ ಭಗವಂತನಲ್ಲೇ ಮನಸ್ಸಿಟ್ಟ ಆ ದುರ್ವಾಸರ ಮನಸ್ಸಿಗೆ ಘಾಸಿಯಾಗಿದೆಯಲ್ಲ, ಅದು ಬಹಳ ದೊಡ್ಡ ಅಪಚಾರ.
ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಇದನ್ನು ಹಾಡಬಾರದು ಅಂತ ಕೆಲವರಂತಾರೆ. ಆ ದೇವತೆಗಳ ಎದುರಿಗೆ ಆ ದೇವತೆಗಳ ಬಗ್ಗೆ ಮಾತ್ರ ಪ್ರಾರ್ಥನೆ ಮಾಡಬೇಕೇ ಹೊರತು ಒಬ್ಬ ದೇವತೆಯ ಎದುರಿಗೆ ಇನ್ನೊಬ್ಬ ದೇವತೆಯ ಭಕ್ತಿಯನ್ನು ಪ್ರಾರ್ಥನೆ ಮಾಡಬಾರದು ಅಂತ. ಇದು ದಾಸರ ಮೇಲೆ ಮಾಡುವ ಆಕ್ಷೇಪ ಸರಿಯಲ್ಲ. ಯಾಕೆಂದರೆ ದಾಸರು ಮಾಡಿದ್ದಲ್ಲ ಇದು, ಕೇವಲ ಹಾಡು ದಾಸರು ಮಾಡಿದ್ದು. ಆದರೆ ಇದು ಮೂಲ ಭಾಗವತದಲ್ಲಿದೆ. ಮಾರ್ಕಾಂಡೇಯರಿಗೆ ರುದ್ರದೇವರು ಪ್ರತ್ಯಕ್ಷ ಆದಾಗ ರುದ್ರದೇವರು ವರ ಕೇಳು ಅಂತ ಮಾರ್ಕಾಂಡೇಯರಿಗೆ ಹೇಳಿದಾಗ ಭಗವತ್ಯಚ್ಯುತಾಂ ಭಕ್ತಿಂ ತತ್ಪರೇಶು ತಥಾತ್ವಯಿ ಅಂತ, ಪರಮಾತ್ಮನಲ್ಲಿ ದೃಢವಾದ ಭಕ್ತಿಯನ್ನು ಕೊಡಿ, ನಿಮ್ಮಲ್ಲಿಯೂ ಭಕ್ತಿಯನ್ನು ಕೊಡಿ ಅಂತ ಈ ತರಹದ ಪ್ರಾರ್ಥನೆಯನ್ನು ಇತಿಹಾಸ ಪುರಾಣಗಳಲ್ಲಿ ಮಾಡ್ತಾ ಬಂದದ್ದಿದೆ. ಆ ದೇವತೆಗಳಿಗೆ ಅವರಿಗಿಂತಲೂ ಉತ್ತಮರಾದ ದೇವತೆಗಳಲ್ಲಿ ಭಕ್ತಿಯನ್ನು ಪ್ರಾರ್ಥನೆ ಮಾಡುವಂತಹ ಪರಂಪರೆ ಇದೆ. ಹಾಗಾಗಿ ತೈಲಧಾರೆಯಂತೆ ಮನಸ್ಸನ್ನು ಇಡೀ ಜಗತ್ತಿಗೆ ಕರುಣಿಸುವ ಮಹಾನುಭಾವರು ಆ ಮಹಾರುದ್ರದೇವರು. ಅಂದರೆ ಅವರ ಮನಸ್ಸು ಎಷ್ಟು ಭಗವಂತನಲ್ಲಿ ಆಸಕ್ತವಾಗಿದೆ ಅಂತ ಆಲೋಚನೆ ಮಾಡಿ, ಅಂತಹ ಅವರ ಮನಸ್ಸಿಗೆ ಘಾಸಿ ಮಾಡಿದ್ದುಂಟಲ್ಲ, ಅದು ಬಹಳ ದೊಡ್ಡದಾದಂತಹ ಅಪರಾಧ, ಅದು ಸ್ವೋತ್ತಮ ಅಪರಾಧ. ಅದಕ್ಕಾಗಿ ಆ ಇಂದ್ರದೇವರಿಗೆ ಐಶ್ವರ್ಯ ಭ್ರಂಶ ಆಗಿದೆ. ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರು ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗಿದ್ದಾರೆ. ಪರಮಾತ್ಮ ಅವರಿಗೆ ಹೇಳಿದ ಎಲ್ಲ ದೇವತೆಗಳಿಗೆ, ಬ್ರಹ್ಮದೇವರಿಗೆ ಸೇರಿ ನೀವು ಅಸುರರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ, ಆ ಅಸುರರ ಜೊತೆಗೆ ಸೇರಿ ಸಮುದ್ರ ಮಥನವನ್ನು ಮಾಡಿ, ಆ ಸಮುದ್ರದಲ್ಲಿ ಅಮೃತ ಬರ್ತದೆ, ಮೊದಲು ವಿಷ ಬರ್ತದೆ, ಯಾರೂ ಹೆದರುವುದು ಬೇಡ. ಇನ್ನನೇಕ ವಸ್ತುಗಳು ಬರ್ತವೆ. ಕೆಲವುದನ್ನು ಬಲಿಚಕ್ರವರ್ತಿ ಅಲ್ಲಿರುವಂತಹ ಅಸುರರು ಅಪೇಕ್ಷೆ ಪಡ್ತಾರೆ, ಅದಕ್ಕೂ ಬೇಡ ಅನ್ನಬೇಡಿ. ಅವರು ಏನಂತಾರೋ ಅದಕ್ಕೆ ಸರಿ ಅನ್ನಿ. ಸಮುದ್ರ ಮಥನ ಮಾಡಿ, ಸಮುದ್ರ ಮಥನಕ್ಕೆ ನಾನೊಬ್ಬ ಸಾಕು. ಅಮೃತನೇ ಬೇಕು ಅಂದರೆ ಇಲ್ಲೇ ಸೃಷ್ಟಿ ಮಾಡಿ ಕೊಡೋದಕ್ಕೂ ನಾನು ಸಾಕು. ಆದರೆ ನನ್ನ ಸಂಕಲ್ಪ ಹಾಗಿಲ್ಲ. ದೇವತೆಗಳು ಅಸುರರು ಇಬ್ಬರು ಸೇರಿ ಮಥನ ಮಾಡಬೇಕು. ಆಗ ಬರುವ ಎಲ್ಲ ಪದಾರ್ಥಗಳು ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರುತ್ತೆ. ಮೊದಲು ವಿಷ ಬರ್ತದೆ, ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡು. ಆದರೆ ಮೊದಲು ವಿಷ ಬಂದರೆ ಕೊನೆಗೆ ಸುಖ ಇರ್ತದೆ. ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ. ಪ್ರಾರಂಭದಲ್ಲಿ ವಿಷ ಬರ್ತದೆ, ಮುಂದೆ ಅಮೃತ ಬರ್ತದೆ. ಅಂತಹ ಅಮೃತಕ್ಕಾಗಿ ನೀವು ದಾರಿ ಕಾಯ್ದು ಅಮೃತ ಮಥನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಮಾಡಬೇಕು ಅನ್ನುವ ತಿಳುವಳಿಕೆ ಇಲ್ಲದ ದೇವದಾನವರಿಗೆ, ಮುಖ್ಯವಾಗಿ ದೇವತೆಗಳಿಗೆ, ಇಡೀ ಜಗತ್ತಿಗೆ ಬುದ್ಧಿಯನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ಪ್ರೇರಿಸುವ ದೇವತೆಗಳಿಗೇ ಪ್ರೇರಣೆಯನ್ನು ನೀಡಿದ ಮಹಾನುಭಾವ ಸರ್ವೋತ್ತಮನಾದ ಭಗವಂತ. ಧಿಯೋ ಯೋನಃ ಪ್ರಚೋದಯಾತ್ ಗಾಯತ್ರಿ ಭಾಷ್ಯ ರೂಪೋಸೌ. ಆ ಭಗವಂತನೇ ಬುದ್ಧಿಯನ್ನು ಕಲಿಸಿದ. ಸಂಧಾನವನ್ನು ಮಾಡಿಕೊಳ್ಳಿ, ಅವರ ಜೊತೆಗೆ ಸೇರಿಕೊಂಡು ನೀವು ಮಥನವನ್ನು ಮಾಡಿ ಅಂತ ಬಂದಿದ್ದಾರೆ. ಅಸುರರಿಗೆ ಈ ವಿಷಯವನ್ನು ತಿಳಿಸಿ ಬಲಿಚಕ್ರವರ್ತಿಗೆ ಅವರನ್ನು ಕರೆದುಕೊಂಡು ಬಂದು ಸಮುದ್ರ ಮಥನ ಮಾಡಬೇಕು. ಮಂದರ ಪರ್ವತವನ್ನು ಎತ್ತಬೇಕು. ಮೊನ್ನೆ ಎಲ್ಲ ಕೇಳಿದ್ದೀರಿ ಪಂಚಮಸ್ಕಂಧದಲ್ಲಿ, ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ. ಅಂತಹ ಆ ಪೂರ್ವ ದಿಕ್ಕಿನಲ್ಲಿರುವ ಮೇರು ಪರ್ವತದ ಉಪಷ್ಟಂಭಗಿರಿ ಮಂದರ ಪರ್ವತ. ಅದಕ್ಕೆ ರುದ್ರದೇವರ ವರ, ಯಾರೂ ಎತ್ತಬಾರದು ಅಂತ. ಯಾರು ಬೇಕಾದವರು ಎತ್ತಿ ಒಗೆದರೆ ಏನು ಮಾಡೋದು? ದೇವತೆಗಳು ಅಸುರರು ಎಲ್ಲ ಮಹಾಬಲಿಷ್ಠರು. ಯಾರೂ ಎತ್ತಲಾಗಲು ಸಾಧ್ಯವಾಗದೇ ಇರುವಂತಹ ವರವನ್ನು ಕೊಟ್ಟಿದ್ದಾರೆ ರುದ್ರದೇವರು. ದೇವತೆಗಳಿಗೆ ಎತ್ತಲಿಕ್ಕಾಗಲಿಲ್ಲ. ಪರಮಾತ್ಮನೇ ತನ್ನ ಎಡಗೈಯಿಂದ ಅನಾಯಾಸವಾಗಿ ಎತ್ತಿ ಅದನ್ನು ಗರುಡದೇವರ ಮೇಲಿಟ್ಟಿದ್ದಾನೆ. ಅನಂತ ಎಂಬ ಹೆಸರಿನ ಗರುಡನ ಮೇಲೆ. ಯೋನಂತ ನಾಮ ಗರುಡಸ್ತದಂಸಕೆ. ಗರುಡದೇವರು ರುದ್ರದೇವರು ಸಮಾನ ಕಕ್ಷೆಯಲ್ಲಿದ್ದವರು. ಆದ್ದರಿಂದ ರುದ್ರದೇವರ ವರ ಇದ್ದರೂ ಗರುಡದೇವರು ಎತ್ತಬಹುದು. ಅವರು ಎತ್ತಿಕೊಂಡು ತಂದು ತರ್ತಾ ಇರುವಾಗ ದೇವತೆಗಳು ನಮಗೆ ಎತ್ತಬೇಕು ಅಂತ ಅಪೇಕ್ಷೆ ಇದೆ. ನಾವು ಎತ್ತಲು ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಿಲ್ಲ. ಒಂದು ಚಾನ್ಸ್ ನಮಗೂ ಕೀರ್ತಿ ಬರಲಿ, ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಕೊಡಿ. ಈಗ ನೀವು ಎತ್ತಿ ಆಯ್ತಲ್ಲ, ನೆಲದಿಂದ ಕಿತ್ತೋದು ಕಷ್ಟ, ಹೊತ್ಕೊಂಡ ಮೇಲೆ ಅದನ್ನು ಇಸ್ಕೊಳ್ಳೋದು ಸುಲಭ, ಎತ್ತಿಕೊಟ್ಟ ಮೇಲೆ ಅಂತ. ಆಯಿತು ನೋಡಿ ಎಂದರು. ಎತ್ತಿಕೊಂಡ್ರೆ ಪರ್ವತ ಮೈ ಮೇಲೆ ಬಿದ್ದಿದೆ. ದೇವತೆಗಳ ಕೈ ಕಾಲುಗಳೆಲ್ಲ ಮುರಿದು ಹೋಗಿವೆ. ದೇವತೆಗಳದು. ಪರಮಾತ್ಮ ಕೊಟ್ಟಿರುವ ಅಸ್ಥಿಗಳೆಲ್ಲ ಹೇಗಿರ್ತದೆ ಅಂತ ಇಷ್ಟೊತ್ತು ನೋಡಿದ್ರಲ್ಲ. ಆ ದೇವರು ಮಾಡಿದ ಉಪಕಾರ, ಭಗವಂತನ ಸೃಷ್ಟಿ. ದೇವತೆಗಳ ಅಸ್ಥಿಗಳು ಅಂದರೆ ಹೇಗಿರಲಿಕ್ಕಿಲ್ಲ. ಮಹಾ ತೇಜಸ್ವಿಗಳು, ಮಹಾನುಭಾವರು. ಅಂತಹ ಅಭೇದ್ಯವಾದ ವಜ್ರ ಸದೃಶವಾದ ಅಸ್ಥಿಗಳನ್ನು ಪಡೆದುಕೊಂಡ ಮಹಾನುಭಾವರು. ಆದರೂ ಆ ರುದ್ರದೇವರ ವರ, ಪರ್ವತದ ಸಾಮರ್ಥ್ಯದಿಂದ ಅವರೆಲ್ಲ
ಗಳನ್ನು ಮುರಿದುಕೊಂಡಾಗ ಪರಮಾತ್ಮ ಕೇವಲ ತನ್ನ ಕೃಪಾದೃಷ್ಟಿಯಿಂದ ಅವರನ್ನು ಎಬ್ಬಿಸಿದ್ದಾನೆ, ಮೊದಲಿನಂತೆ ಗಟ್ಟಿಯಾಗಿ ಮಾಡಿದ್ದಾನೆ. ಅಮೃತ ಕುಡಿದರೆ ಬದುಕಲ್ಲ, ಭಗವಂತನ ಕೃಪೆ ಇದ್ದರೆ ಮನುಷ್ಯ ಬದುಕಬಹುದು ಅನ್ನುವುದನ್ನು ಪರಮಾತ್ಮ ತನ್ನ ಕೃಪಾದೃಷ್ಟಿಯಿಂದ ಇನ್ನೂ ಸಮುದ್ರ ಮಥನವಾಗಿ ಅಮೃತ ಬರುವ ಮೊದಲೇ ದೇವತೆಗಳನ್ನು ಎಬ್ಬಿಸಿಬಿಟ್ಟ. ಅವರೆಲ್ಲ ಸುರಕ್ಷಿತವಾಗಿ ತಪ್ಪಾಯಿತು, ನೀನೇ ಎತ್ತಿ ತಂದಿಡಬೇಕು ಅಂತ ಹೇಳಿದಾಗ ಪುನಃ ಪರಮಾತ್ಮ ಅದನ್ನು ಗರುಡನ ಮೇಲಿಟ್ಟು ಸಮುದ್ರದಲ್ಲಿ ಎಲ್ಲಿ ಸ್ಥಾನದಲ್ಲಿಡಬೇಕೋ ಅಲ್ಲಿ ಇಟ್ಟ. ಒಳಗೆ ಮುಳುಗುತ್ತಾ ಇದೆ. 1,00,000 ಯೋಜನ ವಿಸ್ತೀರ್ಣವಾದಂತಹ ಕೂರ್ಮ ರೂಪವನ್ನು, ಕೂರ್ಮ ಅಂದರೆ ಸಣ್ಣ ಕೂರ್ಮ ಅಂತ ತಿಳ್ಕೋಬೇಡಿ, 1,00,000 ಯೋಜನ ವಿಸ್ತೀರ್ಣವಾದಂತಹ ದೊಡ್ಡದಾದ ಕೂರ್ಮ ರೂಪವನ್ನು ತೆಗೆದುಕೊಂಡು ಪರಮಾತ್ಮ ಅಲ್ಲಿ ಅದನ್ನು ಧಾರಣೆ ಮಾಡಿದ್ದಾನೆ. ಇವರು ಸರಿಯಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ, ಗಣಪತಿಗಿಂತಲೂ ಚಿಕ್ಕವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯಲ್ಲಿ ಅಂತರ್ಗತನಾದ ಪರಮಾತ್ಮನನ್ನು, ವಿಶ್ವಂಭರನನ್ನು ಎಲ್ಲ ದೇವತೆಗಳು ಕೂಡ ಪೂಜೆ ಮಾಡಿ ಸ್ಮರಣೆ ಮಾಡಿ ಆ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ ಅನ್ನೋದಕ್ಕೆ ಈ ರೀತಿ ಮಧ್ಯ ಮಧ್ಯದಲ್ಲಿ ವಿಘ್ನಗಳು ಬರ್ತಾ ಇವೆ ಎನ್ನುವುದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಗಣಪತಿಯ ಪೂಜೆ ಯಾವುದೇ ಶುಭ ಕರ್ಮಗಳ ಪ್ರಾರಂಭದಲ್ಲಿ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ತಾನು ಸ್ವತಃ ವಿಶ್ವಂಭರನಿಂದ ಅಭಿನ್ನನಾದ ಪರಮಾತ್ಮ ಕೂರ್ಮ ರೂಪವನ್ನು ಧಾರಣೆ ಮಾಡಿ ಅದನ್ನು ಹೊತ್ತಿದ್ದಾನೆ. ಸಮುದ್ರ ಮಥನ ಮಾಡಬೇಕು. ವಾಸುಕಿಯನ್ನು ಹಗ್ಗ ಮಾಡಿಕೊಂಡಿದ್ದಾರೆ. ವಾಸುಕಿ ಅದಕ್ಕೆ ಒಪ್ಪಿಕೊಂಡಿದ್ದಾನೆ. ಅವನ ಬಲ ಎಂತಹ ಬಲ ನೋಡಿ, ಆ ನಾಗನ ಬಲ. ಅದಕ್ಕಾಗೇ ಪರಮಾತ್ಮ ವಾಸುಕಿಶ್ಚ ಅಂತ ಭಗವದ್ಗೀತೆಯಲ್ಲಿ ವಿಭೂತಿಯನ್ನು ಹೇಳುವಾಗ ವಾಸುಕಿಯಲ್ಲಿ ಪರಮಾತ್ಮನ ವಿಶೇಷವಾದಂತಹ ವಿಭೂತಿ ರೂಪ ಇದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ವಾಸ ಸುಖವನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ವಾಸುಕಿ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಪರಮಾತ್ಮನಿಗೆ ಆ ವಾಸುಕಿ ರೂಪದಿಂದ ವಾಸುಕಿಯಲ್ಲಿ ಸನ್ನಿಹಿತನಾಗಿದ್ದಾನೆ. ಮಂದರ ಪರ್ವತದಲ್ಲಿ ಮಂದರ ಎಂಬ ಹೆಸರಿನಿಂದ ಮಂದರ ಮೇಲೆ ಅನುಗ್ರಹ ಮಾಡುವಂತಹ ಪರಮಾತ್ಮ. ಮಂದಾನ್ ರಮಯತೀತಿ ಮಂದರಃ, ಮಂದರಿಗೂ ಆನಂದವನ್ನು ಕೊಡುವ ಪರಮಾತ್ಮ ಮಂದರ ಪರ್ವತದಲ್ಲಿದ್ದಾನೆ. ದೇವತೆಗಳಲ್ಲಿ, ಅಸುರರಲ್ಲಿ, ಪರ್ವತದೊಳಗೆ ಇವರ ಬಲ ಹಾಕಿ ಅದನ್ನು ಎಳೀತಾ ಇದ್ರಿ. ಎತ್ತಬಾರದು ಅಂತ ವರ ಇತ್ತು ರುದ್ರದೇವರದು. ಆದರೆ ಪರ್ವತ ಏನು ದೇವತೆಗಳಿಗಿಂತ ಭಾರಿ ಗಟ್ಟಿ ಅಲ್ಲ. ದೇವತೆಗಳ ಸಾಮರ್ಥ್ಯ ಅದ್ಭುತ. ದೇವದಾನವರ ಆ ಬಲಕ್ಕೆ ಸಿಕ್ಕು ಪರ್ವತ ನುಚ್ಚು ನೂರಾಗುವಂತಹ ಪ್ರಸಂಗ. ಪರ್ವತದೊಳಗೆ ಪ್ರವೇಶ ಮಾಡಿದ ದೇವರು, ಪರ್ವತ ಗಟ್ಟಿಯಾಗಿರಬೇಕು ಅಂತ ಪರ್ವತದೊಳಗೂ ಪ್ರವೇಶ ಮಾಡಿದ, ಹಾವಿನೊಳಗೆ ಪ್ರವೇಶ ಮಾಡಿದ, ದೇವದಾನವರಲ್ಲಿ ಪ್ರವೇಶ ಮಾಡಿದ, ಅವರ ಮನಸ್ಸು ಪ್ರಯತ್ನದಲ್ಲಿ ಎಲ್ಲ ಕಡೆಗೆ ಪ್ರವೇಶ ಮಾಡಿದ್ದಾನೆ. ಕೆಳಗೆ ಕೂರ್ಮನಾಗಿ ನಿಂತಿದ್ದಾನೆ. ಇವರಿಗೆ ಆಯಾಸ ಆಗ್ತಾ ಇದೆ ಮಥನ ಮಾಡೋದಕ್ಕೆ. ಏನೂ ಬರ್ತಾನೆ ಇಲ್ಲ, ಸುಮ್ಮನೆ ನಿಧಾನವಾಗಿ ನಡೀತಾ ಇದೆ. ಸ್ವಯಂ ತಾನೇ ಅದೇ ಮನ್ವಂತರದ ಅಧಿಪತಿಯಾದಂತಹ ಅಜಿತನಾಮಕ ಪರಮಾತ್ಮ ಮುಂಚೂಣಿಯಲ್ಲಿ ನಿಂತು ತಾನು ಮಥನ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಅನಂತ ಬಲದಿಂದ ಅದನ್ನು ಮಥನ ಮಾಡ್ತಾ ಮೇಲೆ ಹಾರತಾ ಇದ್ದರೆ ಮೇಲೆ ಹಾರದೇ ಇದ್ದ ಹಾಗೆ ಕೈ ಹಿಡಿದಿದ್ದಾನೆ. ಮತ್ತೆ ಕೆಳಗೆ, ಮೇಲೆ, ಒಳಗೆ, ಎಲ್ಲರ ಒಳಗೆ, ಎಲ್ಲರ ಹೊರಗೆ. ಉಪರಿ ಅಧಶ್ಚಾತ್ಮನಿ ನೇತ್ರ ಗೋತ್ರಯೋ ತ್ವಯಾ ಸುರೇಣಾವಿಶತ ಸಮೇಧಿತಾ ಮಮಂಥುರಬ್ಧಿಂ ಸಹಸಾ ಮದೋತ್ಕಟಾ ಸುರಾಸುರಾ ಕ್ಷೋಭಿತ ನಕ್ರಚಕ್ರಂ. ಈ ರೀತಿ ಅತ್ಯದ್ಭುತವಾದ ರೀತಿಯಲ್ಲಿ ಪರಮಾತ್ಮ ಎಲ್ಲ ಕಡೆಗೆ ಪ್ರವೇಶ ಮಾಡಿ ಆ ಸಮುದ್ರ ಮಥನವನ್ನು ಮಾಡಿಸಿದಾಗ ಮೊದಲು ವಿಷ ಬಂದಿದೆ. ಆ ವಿಷವನ್ನು ನೋಡಿದಾಗ ಎಲ್ಲರೂ ಗಾಬರಿಯಾಗಿದ್ದಾರೆ. ಹಾಲಾಹಲ ವಿಷ, ಭಯಾನಕವಾದಂತಹ ವಿಷ. ಎಲ್ಲ ದೇವತೆಗಳು ವಾಯುದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವಾಯುದೇವರು ಆ ವಿಷವನ್ನು ಪಾನ ಮಾಡಿದ್ದಾರೆ. ಇದು ವೇದದಲ್ಲಿ ಬರುತ್ತದೆ. ವಾಯುರಸ್ಮ ಉಪಾಮಂಥತ್ ಪಿನಷ್ಟಿಸ್ಮ ಕುನನ್ನಮ ಎಂಬುದಾಗಿ ಆ ವಾಯುದೇವರಿಗೆ ಪ್ರಾರ್ಥನೆ ಮಾಡಿದಾಗ ಸಮಗ್ರವಾದ ಕಾಲಕೂಟ ವಿಷವನ್ನು ವಾಯುದೇವರು ಪಾನ ಮಾಡಿದ್ದಾರೆ. ಪಾನ ಮಾಡಿ ಅದನ್ನು ಮಥನ ಮಾಡಿ ರುದ್ರದೇವರಿಗೆ ವಿಶೇಷವಾದಂತಹ ದೀಕ್ಷೆ. ಉಮಾದೇವಿಗೆ ರುದ್ರದೇವರು ಹೇಳ್ತಾರೆ, ಜಗತ್ತಿಗೆ ಕಷ್ಟ ಆದಾಗ ಆ ಕಷ್ಟವನ್ನು ನಾವು ತೆಗೆದುಕೊಂಡು ಜಗತ್ತಿನ ಕಷ್ಟವನ್ನು ಪರಿಹಾರ ಮಾಡಿದರೆ ಅದರಿಂದ ದೇವರಿಗಾಗುವಷ್ಟು ಪ್ರೀತಿ ಇನ್ಯಾವ ಪೂಜೆಯಿಂದಲೂ ಆಗುವುದಿಲ್ಲ ಅಂತಾರೆ. ಹಾಲಾಹಲ ವಿಷದಿಂದ ಇಡೀ ಜಗತ್ತಿಗೆ ಭಯ ಇದೆ, ಆ ವಿಷವನ್ನು ನಾನು ಪಾನ ಮಾಡಿದರೆ ದೇವರಿಗೆ ಸಂತೋಷ. ಹೀಗಾಗಿ ಇನ್ಯಾವುದೋ ಸೇವೆಯಾಗಿದ್ದರೆ ಯಾರು ಮಾಡ್ತಾರೋ ಮಾಡಲಿ ಅಂತ ಅನ್ಬೋದು. ಈ ಸೇವೆಯಲ್ಲಿ ಮಾತ್ರ ನನಗೂ ಅವಕಾಶ ಬೇಕೇ ಬೇಕು ಅಂತ ರುದ್ರದೇವರು ಕೂಡ
ಆ ವಿಷವನ್ನು ಪಾನ ಮಾಡಬೇಕು ಅಂತ ವಾಯುದೇವರಿಗೆ ಕೇಳಿದಾಗ ವಾಯುದೇವರು ಮಥನವನ್ನು ಮಾಡಿ ಕೈಯಲ್ಲಿ ರುದ್ರದೇವರಿಗೆ ಯಾವ ಪೀಡೆಯಾಗದಂತೆ ಆ ವಿಷದ ಸ್ವಲ್ಪ ಭಾಗವನ್ನು ಅವರಿಗೆ ಕೊಟ್ಟಿದ್ದಾರೆ. ಕೈಯಲ್ಲಿ ಉಳಿದದ್ದನ್ನು ಅದನ್ನು ರುದ್ರದೇವರು ಪಾನ ಮಾಡಿದಾಗ ಅವರ ಕಂಠ ನೀಲವಾಗಿದೆ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ ನಾಮತ್ರಯವನ್ನು ಜಪ ಮಾಡಿ ಆ ವಿಷಬಾಧೆಯಾಗದೇ ಇರುವಂತೆ ರಕ್ಷಣೆ ಮಾಡಿಕೊಂಡಿದ್ದಾರೆ. ವಿಷದಿಂದ ಉಷ್ಣ ಆಗಬಾರದು ಅಂತ ತಲೆಯ ಮೇಲೆ ಚಂದ್ರ, ಕೊರಳಲ್ಲಿ ಹಾವು, ಗಂಗೆ ಇವುಗಳೆಲ್ಲವನ್ನು ಧಾರಣೆ ಮಾಡಿದ್ದಾರೆ ರುದ್ರದೇವರು ಎಂಬುದಾಗಿ ತಿಳಿಸ್ತಾರೆ. ಆದರೆ ಯಾವುದೇ ವಿಧವಾದಂತಹ ವಿಷದ ಬಾಧೆ ಇನ್ನುಳಿದ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಮನುಷ್ಯರಿಗೆ ಆಗದೇ ಇದ್ದಂತೆ ರಕ್ಷಣೆಯನ್ನು ಮಾಡಿದ್ದಾರೆ ವಾಯುದೇವರು. ಆ ನಂತರದಲ್ಲಿ ರುದ್ರದೇವರು. ಮುಂದೆ ಉಚ್ಚೈಶ್ರವಸ್ ಎಂಬ ಕುದುರೆ ಬಂದಿದೆ, ಅದನ್ನು ಬಲಿಚಕ್ರವರ್ತಿ ತೆಗೆದುಕೊಂಡಿದ್ದಾನೆ. ಐರಾವತವನ್ನು ಇಂದ್ರದೇವರು ತೆಗೆದುಕೊಂಡಿದ್ದಾರೆ. ಅಪ್ಸರ ಸ್ತ್ರೀಯರು ಬಂದಿದ್ದಾರೆ. ಸಾಕ್ಷಾನ್ ಮಹಾಲಕ್ಷ್ಮೀ ದೇವಿ ಅಲ್ಲಿ ಪ್ರಾದುರ್ಭೂತಳಾಗಿದ್ದಾಳೆ. ಅನಾದಿ ನಿತ್ಯಳಾದವಳು, ಅವಳಿಗೆ ಜನ್ಮ ಇಲ್ಲ, ಪ್ರಾದುರ್ಭೂತಳಾಗಿದ್ದಾಳೆ. ಮಹಾಲಕ್ಷ್ಮೀ ದೇವಿ ಪ್ರಾದುರ್ಭೂತಳಾದರೆ ಇಂದ್ರದೇವರು ಆಸನವನ್ನು ಕೊಟ್ಟಿದ್ದಾರೆ. ವರುಣದೇವರು ವಸ್ತ್ರಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಎಲ್ಲ ಋಷಿಗಳು ಅಭಿಷೇಕವನ್ನು ಮಾಡಿದ್ದಾರೆ. ನದ್ಯಭಿಮಾನಿ ದೇವತೆಗಳೆಲ್ಲ ಎಲ್ಲ ಅಭಿಷೇಕಕ್ಕೆ ನೀರನ್ನು ತಂದು ಕೊಟ್ಟಿದ್ದಾರೆ. ದಿಗ್ಗಜಗಳು ಕಲಶದಿಂದ ಅಭಿಷೇಕ ಮಾಡ್ತಾ ಇವೆ, ಆನೆಗಳು. ಈ ರೀತಿ ಆ ಮಹಾಲಕ್ಷ್ಮೀ ದೇವಿಯ ಅವತಾರದ ಸಂದರ್ಭದಲ್ಲಿ ಎಲ್ಲರೂ ಸೇವೆಯನ್ನು ಮಾಡಿದ್ದಾರೆ. ಮಹಾಲಕ್ಷ್ಮೀ ದೇವಿ ಎಲ್ಲರ ದೋಷಗಳನ್ನು ಎಣಿಸ್ತಾಳೆ. ಎಲ್ಲರಲ್ಲಿಯೂ ಗುಣ ಇದೆ. ನೂನಂ ತಪೋಯಸ್ಯ ನಮನ್ಯು ನಿರ್ಜಯ. ಒಬ್ಬನಲ್ಲಿ ತಪಸ್ಸಿದೆ, ಕ್ರೋಧ ನಿಗ್ರಹ ಇಲ್ಲ, ದೀರ್ಘವಾದ ಆಯುಷ್ಯ ಇದೆ. ಕ್ವಚಿಚ್ಚಿರಾಯುರ್ನ ಚ ಶೀಲಮಂಗಲಂ. ದೀರ್ಘವಾದ ಆಯುಷ್ಯ ಇದೆ ಅಶ್ವತ್ಥಾಮಾಚಾರ್ಯರಿಗೆ. ಶುದ್ಧವಾದ ಚಾರಿತ್ರ್ಯ ಇಲ್ಲ, ಮಂಗಲ ಅಲ್ಲ, ಅಪವಿತ್ರವಾದಂತಹ ಅನೇಕ ದುರ್ಗಂಧಯುಕ್ತನಾಗಿ ಸಂಚಾರ ಮಾಡುವಂಥವರಿಗೆಲ್ಲ ಶಾಪ ಇದೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ತರಹದ ದೋಷವನ್ನು. ನಹಿ ದ್ವಿತೀಯೋ ಗುಣಸಂಗವರ್ಜಿತ. ಸನಕಾದಿಗಳಿದ್ದಾರೆ, ಬಹಳ ಶಾಂತರು, ಯಾವ ಕ್ರೋಧ ಇಲ್ಲ, ಕಾಮ ಇಲ್ಲ, ಅತ್ಯಂತ ಸಾಧುಗಳು. ಆದರೆ ಏನು ಮಾಡೋದು, ಸನ್ಯಾಸಿಗಳು. ನಹಿ ದ್ವಿತೀಯ, ಸತ್ಯಧರ್ಮರಂತಾರೆ. ದ್ವಿತೀಯ ಅಂದರೆ ಹೆಂಡತಿ. ನಹಿ ದ್ವಿತೀಯ, ಅವರು ಮದುವೆನೇ ಮಾಡ್ಕೊಳ್ಳೋದಿಲ್ಲ, ಅವ್ರನ್ನ ತೊಗೊಂಡು ಏನು ಮಾಡೋದು ಅಂತ. ಎಲ್ಲರಲ್ಲಿಯೂ ಇರುವ ಒಂದು ದೋಷ ಅಂದರೆ ಎಲ್ಲರಿಗೂ ಅಪೇಕ್ಷೆಗಳಿವೆ. ಐಶ್ವರ್ಯ ಬೇಕು ಅಂತ ಅಪೇಕ್ಷೆ ಇದೆ, ಸಂಪತ್ತು ಬೇಕು ಅಂತಿದೆ. ಅಸುರರಂತೂ ನನ್ನನ್ನೇ ಅಪೇಕ್ಷೆ ಪಡ್ತಾರೆ. ದೇವತೆಗಳು ಲಕ್ಷ್ಮಿಯನ್ನು ಅಪೇಕ್ಷೆ ಪಟ್ಟವರಲ್ಲ, ತಾಯಿ ಇಂಥ ದೂರದಿಂದ ನಮಸ್ಕಾರ ಮಾಡಿದವರು. ಆದರೆ ಯಾರ ಅಪೇಕ್ಷೆಯೂ ಇಲ್ಲದೆ, ನನ್ನ ಅಪೇಕ್ಷೆಯೂ ಇಲ್ಲದೆ ನನಗೆ ಅನುಗ್ರಹವನ್ನು ಮಾಡುವಂತಹ ನಿರ್ದೋಷನಾದ ಒಬ್ಬನೇ ಒಬ್ಬ, ಅವನು ನಾರಾಯಣ. ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಅಂತಹ ಪರಮಾತ್ಮನನ್ನೇ ನಾನು ವರಿಸ್ತೇನೆ ಎಂಬುದಾಗಿ ಆ ಭಗವಂತನನ್ನು ವರಿಸಿದ್ದಾಳೆ. ಪರಮಾತ್ಮ ಅವಳಿಗೆ ಸ್ಥಾನವನ್ನು ತನ್ನ ವಕ್ಷಸ್ಥಲದಲ್ಲಿಯೇ ಕೊಟ್ಟಿದ್ದಾನೆ. ಶ್ರೀವತ್ಸ. ವತ್ಸ ಅಂದರೆ ಕೂದಲಿನ ಒಂದು ಚಿಹ್ನ. ಬಿಳಿ ಕೂದಲು ವರ್ತುಲಾಕಾರವಾಗಿ ಎದೆಯ ಮೇಲೆ ಇರುತ್ತೆ, ಅದಕ್ಕೆ ವತ್ಸ ಅಂತಾರೆ. ಲಕ್ಷ್ಮೀ ಸನ್ನಿಧಾನ ಇರುವ ಆ ಚಿಹ್ನಕ್ಕೆ ಶ್ರೀವತ್ಸ ಎಂಬುದಾಗಿ ಕರೀತಾರೆ. ಅಂತಹ ಸ್ಥಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಸ್ವಸ್ಯ ಸ್ತ್ರಿಯಸ್ತ್ರಿಜಗತೋ ಜನಕೋ ಜನನ್ಯಾಹ ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೆ ಶ್ರೀಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತೀಂ ಸ್ತ್ರಿಲೋಕಾನ್. ಆ ಪರಮಾತ್ಮನ ಕೃಪಾದೃಷ್ಟಿ ವಕ್ಷಸ್ಥಲದಲ್ಲಿರುವ ಮಹಾಲಕ್ಷ್ಮಿಯ ಮೇಲೆ, ಶ್ರೀದೇವಿಯ ಮೇಲೆ, ಅವಳ ಕೃಪಾದೃಷ್ಟಿ ಇನ್ನುಳಿದ ಎಲ್ಲ ದೇವತೆಗಳ ಮೇಲೆ. ಬ್ರಹ್ಮಾದಿ ದೇವತೆಗಳು ಅವರವರ ಸ್ಥಾನವನ್ನು ಅಲಂಕರಿಸಿ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡುವುದು ವಕ್ಷಸ್ಥಲದಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ. ಅಂತಹ ಸ್ಥಾನವನ್ನು ಲಕ್ಷ್ಮೀದೇವಿಗೆ ಕರುಣಿಸಿದ್ದಾನೆ. ಮುಂದೆ ಸಾಕ್ಷಾತ್ ಧನ್ವಂತರಿ ರೂಪದಿಂದ ತಾನು ಪ್ರಕಟನಾಗಿದ್ದಾನೆ ಪರಮಾತ್ಮ. ಆಯುರ್ವೇದ ಪ್ರವರ್ತಕನಾಗಿ ಸಕಲ ಜಗತ್ತಿಗೆ ಎಲ್ಲ ಔಷಧವನ್ನು ನೀಡುವಂತಹ ಆ ಪರಮಾತ್ಮ, ಅಂತಹ ಪರಮಾತ್ಮ ಜಗದೌಷಧನಾಗಿರುವಂತಹ ಆ ಭಗವಂತ, ಸಕಲ ರೋಗಗಳ ಪರಿಹಾರವನ್ನು ಮಾಡುವ ಆಯುರ್ವೇದ ಪ್ರವರ್ತಕನಾಗಿರುವಂತಹ ಪರಮಾತ್ಮ ಧನ್ವಂತರಿ ರೂಪದಿಂದ ಅಲ್ಲಿ ಪ್ರಕಟನಾಗಿದ್ದಾನೆ ಅಮೃತ ಕಲಶವನ್ನು ತೆಗೆದುಕೊಂಡು. ಅಲ್ಲಿಯವರೆಗೆ ಸುಮ್ಮನಿದ್ದ ಅಸುರರು ತಮ್ಮ ಸ್ವಭಾವವನ್ನು ಪ್ರಕಟ ಮಾಡಿದ್ದಾರೆ. ಧನ್ವಂತರಿಯ ಕೈಯಲ್ಲಿದ್ದ ಅಮೃತ ಕಲಶವನ್ನು ಕಸಿದುಕೊಂಡು ಹೋಗಿದ್ದಾರೆ.
ಅವರು ಹಾಗೆ ಕಸಿದುಕೊಂಡು ಹೋಗಲಿ ಅಂತ ಬಿಟ್ಟ ದೇವರು ಗಟ್ಟಿ ಹಿಡಿದಿದ್ರೆ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ ಅವರಿಗೆ. ಸತ್ಯಚ್ಯುತಾನ್ ಕಾರಯಿತು ವಧಾಯ, ಇಬ್ಬರೂ ಮಥನ ಮಾಡಿದಾಗ ಧನ್ವಂತರಿ ಕೊಟ್ಟ ಮೇಲೆ ಸಮವಾಗಿ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಇನ್ನೊಬ್ಬರಿಗೆ ಸಿಗಬಾರದು ಅಂತ ಅದನ್ನು ಅಪಹಾರ ಮಾಡಿಕೊಂಡು ಕಸಿದುಕೊಂಡು ದೇವರ ಒಪ್ಪಿಗೆ ಇಲ್ಲದಂತೆ ಅವನಿಗೆ ಪ್ರಾರ್ಥನೆ ಮಾಡದಂತೆ ಅನುಜ್ಞೆಯನ್ನು ತೆಗೆದುಕೊಳ್ಳದೆ ಕಸಿದುಕೊಂಡಿದ್ದಾರೆ. ಅದಕ್ಕೇನು ಶಿಕ್ಷೆ ಕೊಡಬೇಕೋ ಅದನ್ನು ಕೊಟ್ಟ. ಏನು ಶಿಕ್ಷೆ ಅವರಿಗೆ ಸಿಗಲಿಲ್ಲ. ಅದು ಇನ್ನೊಬ್ಬರದನ್ನು ನಾವು ಅವರಿಗೆ ಸಿಗದೇ ಇರೋ ಹಾಗೆ ತೆಗೆದುಕೊಳ್ಳಬೇಕು ಅಂದರೆ ನಮಗೇ ಸಿಗೋದಿಲ್ಲ ಅನ್ನೋದನ್ನು ದೇವರು ಇದರಿಂದ ತೋರಿಸಿಕೊಡ್ತಾನೆ. ಅನ್ಯಾಯದಿಂದ ನಾವೇನಾದರೂ ಪಡೆಯಬೇಕು ಅಂದರೆ ನಮ್ಮ ಕೈಗೆ ಸಿಗೋದಿಲ್ಲ, ನಮಗೆ ದಕ್ಕೋದಿಲ್ಲ. ಆ ರೀತಿ ಅವರು ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡು ನನಗೆ ಅಂತ ಜಗಳಾಡ್ತಾರೆ. ಯಾರಿಗೂ ಅಮೃತವನ್ನು ಪಾನ ಮಾಡಲಿಕ್ಕಾಗದೇ ಇರುವಾಗ ಮೋಹಿನಿ ರೂಪದಿಂದ ಪರಮಾತ್ಮ ಪ್ರಕಟನಾಗಿದ್ದಾನೆ. ಎಲ್ಲರೂ ಆ ಪರಮಾತ್ಮನ ಸೌಂದರ್ಯಕ್ಕೆ ಮೋಹಿತರಾಗಿ ಅಸುರರು ಒಪ್ಪಿಸಿದ್ದಾರೆ ಮೋಹಿನಿಯ ಕೈಯಲ್ಲಿ. ನೀನು ಹೇಗೆ ಕೊಡ್ತೀಯೋ ಹಾಗೆ ನಾವು ಸ್ವೀಕಾರ ಮಾಡುವುದಕ್ಕೆ ಸಿದ್ಧ ಅಂತ. ನನ್ನ ಮೇಲೆ ವಿಶ್ವಾಸ ಇಡಬೇಡಿ ಅಂತ ಸ್ಪಷ್ಟವಾಗಿ ದೇವರು ಹೇಳಿದ. ಅವನೇನು ಮೋಸ ಮಾಡಲಿಲ್ಲ. ವಿಶ್ವಾಸ ಇಡಬೇಡಿ ಅಂತ ಹೇಳಿದರೂ ಕೇಳಲಿಲ್ಲ. ಪೂರ್ಣ ವಿಶ್ವಾಸ ಇದೆ, ನೀನು ಹೇಗೆ ಕೊಟ್ಟರು ನಮಗೆ ಸರಿ ಅಂತ. ಪರಮಾತ್ಮ ಇಬ್ಬರನ್ನೂ 2 ಸಾಲಲ್ಲಿ ಕೂಡಿಸಿದ್ದಾನೆ. ಎಲ್ಲರೂ ಸ್ನಾನಾದಿಗಳನ್ನು ಮಾಡಿ ಆಹ್ನಿಕ ಮಾಡಿಕೊಂಡು ಪುಣ್ಯಾಹವಾಚನಾದಿಗಳನ್ನೆಲ್ಲ ಮಾಡಿಕೊಂಡು ಕ್ರಮ ಪ್ರಕಾರವಾಗಿ ಕುಳಿತಿದ್ದಾರೆ. ಏನು ಪುಣ್ಯಾಹವಾಚನ ಮಾಡಿದರೂ ಅಷ್ಟೇ ಸ್ವರೂಪ ಯೋಗ್ಯತೆ ಚೆನ್ನಾಗಿರಬೇಕು, ವಿಷ್ಣು ಭಕ್ತಿ ಇರಬೇಕು, ಸತ್ಕರ್ಮಾನುಷ್ಠಾನ ಮಾಡ್ತಾ ಇರಬೇಕು. ಯೋಗ್ಯತೆ ಇಲ್ಲ, ಆ ಅಸುರರಿಗೆ ಪರಮಾತ್ಮ ವಂಚನೆ ಮಾಡಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಬಡಿಸಿದ್ದಾನೆ. ಅವರಿಗೇನೂ ಗೊತ್ತಾಗಿಲ್ಲ, ಹಾಗೇ ಕುಳಿತಿದ್ದಾರೆ. ರಾಹು ಮಾತ್ರ ದೇವತೆಗಳ ಸಾಲಲ್ಲಿ ಬರುವ ಪ್ರಯತ್ನವನ್ನು ಮಾಡಿದ. ಸೂರ್ಯಚಂದ್ರರು ತೋರಿಸಿದರು. ಸುದರ್ಶನ ಚಕ್ರದಿಂದ ಅವನ ರುಂಡವನ್ನು ಕತ್ತರಿಸಿದ್ದಾನೆ. ಅಮೃತದ ಸ್ಪರ್ಶ ಆದದ್ದಕ್ಕೆ ಅವನ ತಲೆ ಇದು ಹಾಗೇ ಉಳಿದಿದೆ. ಕಬಂಧ ಇದು ಶುಭೋದ ಸಾಗರದಲ್ಲಿ ಬಿದ್ದಿದೆ. ಆ ತಲೆಯಲ್ಲೇನೆ 100 ದೇವತೆಗಳ ಸನ್ನಿಧಾನ ಇರೋದರಿಂದ ಅದು ಗ್ರಹತ್ವವನ್ನು ಹೊಂದಿದೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಹೀಗಾಯಿತು ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು, 1000 ಜನ್ಮಗಳಲ್ಲಿ ಅವನು ಹಿಂದೆ ತಪಸ್ಸು ಮಾಡಿದ್ದ. 1000 ವರ್ಷ ಅಲ್ಲ, 1000 ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದ ಅಮೃತಪಾನ ಮಾಡಬೇಕು ಅಂತ. ಆ ಅಮೃತದ ಪಾನ ಮಾಡುವುದಕ್ಕೆ ಮಾಡಿದ ತಪಶ್ಚರ್ಯೆ ಇದ್ದರೂ ಕೂಡ ಆ ಯೋಗ್ಯತೆ ಅವನಲ್ಲಿರಲಿಲ್ಲ. ಅಯೋಗ್ಯವಾದದ್ದನ್ನು ಕುರಿತು ತಪಸ್ಸು ಮಾಡಿದರೆ ದೇವರು ವರ ಕೊಟ್ಟ, ಆದರೆ ಕೊಡಲಿಲ್ಲ. ಅಮೃತ ಪಾನ ಮಾಡಬೇಕು ಅಂದ, ಪಾನ ಮಾಡಿದ, ಆದರೆ ಅದು ಒಳಗೆ ಹೋಗಲಿಲ್ಲ. ಅವನು ಅಜರಾಮರನಾಗಿರಬೇಕಾಗಿತ್ತು. ತಲೆ ಬೇರೆ ಆಯಿತು, ಕೆಳಗಿನ ಭಾಗ ಬೇರೆ ಆಯಿತು, ಅದು ಗ್ರಹ ಆಯಿತು. ಮರನಾಗಿಡಬೇಕು ಅಂತ ಅಂದುಕೊಂಡದ್ದು ಆಗಲಿಲ್ಲ. ಹಾಗಾಗಿ ಯಾವ ಯೋಗ್ಯತೆ ನಮ್ಮಲ್ಲಿಲ್ಲ, ಅದಕ್ಕಾಗಿ ಪ್ರಯತ್ನವನ್ನು ಮಾಡಬಾರದು. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಫಲವನ್ನು ಕೊಡುವಂತ ಮಾತ್ರ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಇದರಿಂದ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿ ಪರಮಾತ್ಮ ಮೋಹಿನಿ ಅವತಾರದಿಂದ ಅಮೃತವನ್ನು ಪಾನ ಮಾಡಿಸಿದ ಅಂತ ನೀವು ಕೇಳ್ತಾ ಬಂದರೆ, ಏನು ಮಾಡಬೇಕು ಅಂತ ತಿಳಿಸುವುದರಿಂದ ಆರಂಭ ಮಾಡಿಕೊಂಡು ಪರ್ವತವನ್ನು ತಂದಿಟ್ಟು ಮಥನ ಮಾಡಿ ಮುಳುಗದಂತೆ ಕೆಳಗೆ ನಿಂತು ಮೇಲೆ ನಿಂತು ತಾನೇ ಅಜಿತನಾಗಿ ಜೊತೆಗಿದ್ದು ಎಲ್ಲರ ಮನಸ್ಸು ಬುದ್ಧಿಗಳಿಗೆ ಪ್ರೇರಕನಾಗಿ ಅಮೃತವನ್ನೂ ಕೊಟ್ಟು ಕೊನೆಗೆ ಅಮೃತದ ಪಾನವನ್ನು ಮಾಡಿಸುವುದಕ್ಕಾಗಿಯೂ ತಾನೇ ತಾಯಿಯಾಗಿ ಮೋಹಿನಿಯಾಗಿ ಬಂದು ಮಕ್ಕಳಿಗೆ ಬಾಯಿ ತೆರೆದು ಹಾಲು ಕುಡಿಸುವಂತೆ ಪರಮಾತ್ಮ ಅಮೃತವನ್ನು ಪಾನ ಮಾಡಿಸಿದ್ದಾನೆ ಅಂದರೆ ಭಗವಂತನ ಕಾರುಣ್ಯ ಎಷ್ಟು ಅಂತ. ಇದು ದೇವತೆಗಳ ಮೇಲೆ ಮಾತ್ರ ಅಂತ ತಿಳಿದುಕೊಳ್ಳಬೇಡಿ. ದೇವತೆಗಳ ಮೇಲೆ ಅಪಾರವಾದ ಕಾರುಣ್ಯ ಇದೆ, ಆದರೆ ನಮ್ಮೆಲ್ಲರ ಮೇಲೂ ಕಾರುಣ್ಯ ಇದೆ. ಇವತ್ತಿಗೂ ಯಾವುದಾದರೂ ಒಂದು ಕಾರ್ಯವನ್ನು ಮಾಡಬೇಕಾದರೂ ಕೂಡ ಭಗವಂತ ಎಲ್ಲ ಕಡೆಗೆ ಇದ್ದು ತಾನೇ ಕಾರ್ಯವನ್ನು ಮಾಡಿಸಿ ಅದರ ಫಲವನ್ನು ನಮಗೆ ಉಣಿಸ್ತಾನೆ ಎನ್ನುವ ಸಂದೇಶವನ್ನು ಈ ಅಮೃತ ಮಥನದ ಮೂಲಕ ನೀಡುತ್ತಾರೆ. ಮುಂದೆ ಅಸುರರಿಗೆ ಅಮೃತ ಸಿಕ್ಕಿಲ್ಲ ಅನ್ನುವುದಕ್ಕೆ ಕೋಪದಿಂದ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ಘನಘೋರವಾದ ಯುದ್ಧವಾಗಿದೆ. ಅಮೃತಪಾನ ಮಾಡಿದ ಪರಮಾತ್ಮನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾದ ದೇವತೆಗಳ ಕೈ ಮೇಲಾಗಿದೆ. ಅವರು ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ಕೇವಲ ಹರಿಸ್ಮರಣ ಮಾಡಿದ್ದಾರಷ್ಟೇ ದೇವತೆಗಳು. ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ, ಎಲ್ಲ ಮಾಯೆಗಳ ನಾಶ ಆಯಿತು. ಕೇವಲ ಭಗವಂತನ ಸ್ಮರಣೆಯಿಂದ ಪರಮಾತ್ಮ ಪ್ರಾದುರ್ಭೂತನಾಗಿ ಅನುಗ್ರಹ ಮಾಡಿದ್ದಾನೆ. ಎಲ್ಲ ಮಾಯೆಗಳ ನಾಶವಾಗಿ
ಕೊನೆಗೂ ದೇವತೆಗಳಿಗೆ ವಿಷಯವಾಗಿದೆ. ಪುನಃ ದೇವತೆಗಳು ಅಸುರರನ್ನು ಸಂಹಾರ ಮಾಡುತ್ತಾ ಇರುವಾಗ ನಾರದರು ಬಂದು ತಡೀತಾರೆ. ಅಮೃತಪಾನ ಮಾಡಿ ಆಯಿತು, ನಿಮ್ಮ ಪಾಲಿಗೆ ಅಮೃತ ಸಿಕ್ಕಾಯಿತು, ಇನ್ನೆಷ್ಟು ದ್ವೇಷ, ಸಾಕು, ಇನ್ನು ಮೇಲೆ ಅಸುರರ ಸಂಹಾರ ಮಾಡುವುದನ್ನು ನಿಲ್ಲಿಸಿ ಎಂದಾಗ ಆ ಮಾತನ್ನು ಕೇಳಿ ನಿಲ್ಲಿಸಿದ್ದಾರೆ. ಸಮುದ್ರ ಮಥನದ ಪರಿಪೂರ್ಣವಾದ ಫಲ ಸಿಕ್ಕದ್ದರ ಆನಂದವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ದೇವತೆಗಳು. ಈ ರೀತಿ ಈ ಅಮೃತ ಮಥನದ ವಿಶೇಷವಾದಂತಹ ಕಾರ್ಯವನ್ನು ಈ ಚಾಕ್ಷುಷ ಮನ್ವಂತರದಲ್ಲಿ ಅಜಿತನಾಮಕ ಪರಮಾತ್ಮನ ಅನುಗ್ರಹದಿಂದ ಮಾಡಿದ್ದಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತನ ಅನುಗ್ರಹದಿಂದ ಸಚ್ಛಾಸ್ತ್ರಗಳ ಮಥನ ಮಾಡಿ ಶುದ್ಧವಾದ ಜ್ಞಾನಾಮೃತವನ್ನು ಕೊಟ್ಟು ನಮಗೂ ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್.